ಕೆಆರ್ಎಸ್ ಪಕ್ಷ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ನಾವು ಮಂಡ್ಯದ DC ಕಚೇರಿಯಲ್ಲಿ ಎದುರುಗಡೆ ಇದ್ದೀವಿ. ಇವತ್ತು ನಮ್ಮ ಜೊತೆಯಲ್ಲಿ ಯಾರ್ಯಾರು ಇರುವಂಥವ್ರು ಅಂದರೆ ನಮ್ಮ ನಾಗನಗೌಡರು, ಕರ್ನಾಟಕ ಸೇವಕರು, ಮೈಸೂರು ವಿಭಾಗ ಅಧ್ಯಕ್ಷರು ಹಾಗೂ ನಮ್ಮ ಕರವೇ ಜಿಲ್ಲಾಧ್ಯಕ್ಷರಾದಂಥ ಜಯರಾಮ್ ಅವರು ಹಾಗೂ ಹಲವು ರೈತಪರ ಸಂಘಟನೆಗಳ ಪದಾಧಿಕಾರಿಗಳು ಇದ್ದಾರೆ. ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ನಮ್ಮ ಮಂಡ್ಯ ಜಿಲ್ಲಾ ಉಸ್ತುವಾರಿ ರಮೇಶ್ ಗೌಡ ಇದ್ದಾರೆ. ಹಾಗೆ ನಮ್ಮ ಮಂಡ್ಯ ಜಿಲ್ಲಾಧ್ಯಕ್ಷ DG ನಾಗರಾಜು, ಜಿಲ್ಲಾ ಉಪಾಧ್ಯಕ್ಷ ಮಲ್ಲೇಶ್ ಅನ್ಕೋಡಿ ಲೈವ್ ಮಾಡ್ತಿದ್ದಾರೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತೀನಿ ಕಾರ್ಯದರ್ಶಿ ಶಶಿಧರ್, ನಾಗಮಂಗಲ ತಾಲೂಕು ಅಧ್ಯಕ್ಷ ಮಂಜು ಹಾಗೂ ಕೇರ್ಪೇಟೆ ತಾಲೂಕು ಅಧ್ಯಕ್ಷ ನಾಗರಾಜ್ ಶಿವಪುರ ಹಾಗೂ ಮಳವಳ್ಳಿ ತಾಲೂಕು ಅಧ್ಯಕ್ಷ ರಮೇಶ್ ಗೌಡ ಇದ್ದಾರೆ. ಕೆಆರ್ಎಸ್ ಪಕ್ಷದ ಎಲ್ಲ ತಾಲೂಕು ಪದಾಧಿಕಾರಿಗಳಿದ್ದಾರೆ. ಇವತ್ತು ನಾವಿರುವಂತದ್ದು ಒಂದು ರೈತರ ಕೆಲಸಕ್ಕಾಗಿ, ರೈತರಿಗೆ ಒಬ್ಬರು ಅಧಿಕಾರಿಗಳು ಅನುಕೂಲ ಮಾಡುವಂತ ಇರುವಂತ ಸಂದರ್ಭದಲ್ಲಿ ಒಂದಷ್ಟು ದುಷ್ಟಶಕ್ತಿಗಳು ಡೈರೆಕ್ಟಾಗಿ ವಿಚಾರಕ್ಕೆ ಬರ್ತೀನಿ. ಬಂಧುಗಳೇ, ಮಂಡ್ಯ ಜಿಲ್ಲೆಯ ಪಾಂಡುಪುರ ಉಪವಿಭಾಗಾಧಿಕಾರಿ ಆಗಿರುವಂಥ ಶ್ರೀನಿವಾಸ್ KR ಅವರನ್ನ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಅಥವಾ ರಾಜಕೀಯ ಪ್ರೇರಿತ ಅಂತ ಹೇಳ್ಬೇಕು ಅಥವಾ ಭ್ರಷ್ಟಾಧಿಕಾರಿಗಳ ಅಥವಾ ಮಧ್ಯವರ್ತಿಗಳ ಪಿತೂರಿ ಅಂತ ಹೇಳ್ಬೋದು, ಗೊತ್ತಿಲ್ಲ. ಅವರ ವಿರುದ್ಧವಾಗಿ ಲಂಚ ಪ್ರಕರಣದಡಿ ಒಂದು ಆರೋಪವಾಗಿ ಅವರ ವಿರುದ್ಧವಾಗಿ ಒಂದು ತನಿಖೆ ಕೂಡ ಆಗ್ತಾ ಇದೆ. ಲೋಕಾಯುಕ್ತಕ್ಕೂ ಕೂಡ ಹೋಗಿದೆ. ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷ ನಾಡಿನಾದ್ಯಂತ ಭ್ರಷ್ಟಾಧಿಕಾರಿಗಳಿಗೆ ಸನ್ಮಾನ ಮಾಡೋದ್ರ ಮೂಲಕ ಅವರನ್ನು ಅವಮಾನಿಸಿ ಅವರು ಬದಲಾವಣೆ ಆಗಬೇಕು, ಈ ವ್ಯವಸ್ಥೆಯಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು ಅಂತ ಪ್ರತಿಪಾದನೆ ಮಾಡ್ತಾ ಇರುವಂಥ ಕೆಆರ್ಎಸ್ ಪಕ್ಷ ಮಂಡ್ಯ ಜಿಲ್ಲೆಯಲ್ಲಿ ಪಾಂಡುಪುರ ಉಪವಿಭಾಗಾಧಿಕಾರಿ ಆಗಿರುವಂಥ ಶ್ರೀನಿವಾಸ್ KR ಅವರು ಕಳೆದ 4-5 ತಿಂಗಳಿಂದ ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಸೊ ಇವರು ಮೂಲದಲ್ಲೇ ಒಂದು ಅರ್ಕಲ್ಗೂಡಲ್ಲಿ ಮತ್ತೆ ಒಳನಾಡಿ ಪುರಸಭೆಯಲ್ಲೂ ಕೆಲಸ ಮಾಡಿದರು. ಮತ್ತು ಈ ಒಂದು ಕೆಲಸಕ್ಕಿಂತ ಬರೋಕ್ಕಿಂತ ಮುಂಚಿತವಾಗಿ ಆರೋಗ್ಯ ಇಲಾಖೆಯಲ್ಲಿ ಒಂದು ಜಾಗೃತಿ ದಳದ ಆಯುಕ್ತರಾಗಿ ಕೆಲಸ ಮಾಡಿ ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಇದು ಕಳೆದ ಒಂದು 4-5 ತಿಂಗಳಿಂದ ಪಾಂಡುಪುರ ಉಪವಿಭಾಗಾಧಿಕಾರಿಯಾಗಿ ಶ್ರೀನಿವಾಸ್ KR ಅವರು ಜನಪರ ಕೆಲಸಗಳನ್ನು ಕಾನೂನುಬದ್ಧವಾಗಿ ಯಾವ ರೀತಿ ಕೆಲಸಗಳಾಗಬೇಕಾಯಿತು ಆ ರೀತಿ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವರು ಮಾಡ್ತಾ ಇರುವಂತ ಕೆಲಸವನ್ನ ಪರಿಗಣಿಸಿದಂತ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯವರೇ ಇವರು ಮಾಡ್ತಾ ಇರುವಂತಹ ಕೆಲಸಗಳಿಗೆ ಪ್ರಶಂಸೆಯನ್ನ ಕೊಟ್ಟಿರುವಂತದ್ದು. ಖುದ್ದು ಕಂದಾಯ ಸಚಿವರಾದ ಮಾನ್ಯ ಕೃಷ್ಣ ಬೈರೇಗೌಡರು ಕೂಡ ಇದರ ಬಗ್ಗೆ ಒಂದಷ್ಟು ಪ್ರಶಂಸೆ ಮಾತುಗಳನ್ನು ಆಡಿರುವಂತದ್ದು, ಒಂದು ಪ್ರಶಂಸೆ ಪತ್ರ ವಿಚಾರವಾಗಿ ಬಂದಿರುವಂತದ್ದು ಹಲವು ಪತ್ರಿಕೆಗಳಲ್ಲಿ ಬಂದಿರುವಂತದ್ದನ್ನ ಗಮನಿಸಿದ್ದೀರಾ. ಆದ್ರೆ ಇತ್ತೀಚೆಗೆ ಹೇಳಿದ್ನಲ್ಲ, ದುಷ್ಟಶಕ್ತಿಗಳು ಅಥವಾ ಮಧ್ಯವರ್ತಿಗಳು ಅಥವಾ ಒಂದಷ್ಟು ಭ್ರಷ್ಟಾಧಿಕಾರಿಗಳ ವ್ಯವಸ್ಥೆಯಲ್ಲಿ ಇರುವಂತಹ ಒಂದಷ್ಟು ಭ್ರಷ್ಟಾಧಿಕಾರಿಗಳ ಪಿತೂರಿಯಿಂದಾಗಿ ಇವರ ವಿರುದ್ಧ ಒಂದು ಲಂಚ ಪ್ರಕರಣದ ಆರೋಪದಡಿ ಕರ್ನಾಟಕ ಲೋಕಾಯುಕ್ತದಲ್ಲಿ ಒಂದು ದೂರಾಗಿದೆ, ಮತ್ತೆ ಜಿಲ್ಲಾಡಳಿತ ದೂರ ಬಂದಿದೆ ಅನ್ನೋದು ಮಾಹಿತಿ ಗೊತ್ತಿದೆ. ಈ ವಿಚಾರ ಬರೀ ಕೆಆರ್ಎಸ್ ಪಕ್ಷಕ್ಕೆ ಅಷ್ಟೇ ಅಲ್ಲ, ಜನಸಾಮಾನ್ಯರಿಗೂ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಕೆಆರ್ಎಸ್ ಪಕ್ಷ ಯಾವಾಗಲೂ ಭ್ರಷ್ಟಾಧಿಕಾರಿಗಳನ್ನ ಸರಿದಾರಿಗೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಅದರಲ್ಲೂ ಪಾಂಡುಪುರ ಉಪವಿಭಾಗಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಶ್ರೀನಿವಾಸ್ KR ಅವರನ್ನ ಒಂದು ದಕ್ಷ ಪ್ರಾಮಾಣಿಕ ಅಧಿಕಾರಿಯವರನ್ನ ಕೆಲಸದಲ್ಲಿ ಉಳಿಸಿಕೊಳ್ಬೇಕಾಗಿರುವಂತಹ ಪ್ರತಿಯೊಬ್ಬ ಜಿಲ್ಲೆಯ ರೈತರ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಮುಖ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ನಾವು ಇವತ್ತು ಮನವಿ ಪತ್ರವನ್ನು ಕೊಡ್ತೀವಿ. ಏನಕ್ಕೆ ಇವತ್ತು ಬಹುತೇಕ ಸರ್ಕಾರಿ ವ್ಯವಸ್ಥೆಯಲ್ಲಿ ಅದರಲ್ಲೂ ಕಂದಾಯ ಇಲಾಖೆಗಳಲ್ಲಿ ಜನರನ್ನ ಅವರ ಕಾನೂನುಬದ್ಧ ಕೆಲಸಗಳನ್ನ ಮಾಡ್ಕೊಡಕ್ಕೆ ಇವತ್ತು ಲಂಚದ ಒಂದು ಆಮಿಷಕ್ಕೆ ಒಳಗಾಗಿ ಇವತ್ತು ಜನರನ್ನ ಒಂಥರ ಆರ್ಥಿಕ ಸಂಕಷ್ಟಕ್ಕೆ ಈಡು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ರೈತರವರ ಕಾನೂನುಬದ್ಧ ಕೆಲಸಗಳನ್ನ ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ಇವತ್ತು ಕೆಲಸವನ್ನ ಮಾಡಿಸ್ಕೊಡ್ತಾ ಇರುವಂತ ಶ್ರೀನಿವಾಸ್ KR ಅವರು ಮಂಡ್ಯ ಜಿಲ್ಲೆಯ ಪಾಂಡುಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ KR ಅವರು ಒಂದು ಉತ್ತಮವಾದ ಕೆಲಸವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇವ್ರಿಗೆ ಭ್ರಷ್ಟಾಧಿಕಾರಿಗಳು ಅಲ್ಲಿ ಕೆಲಸ ಮಾಡ್ತಾರಂತ ಇವ್ರಿಗೆಲ್ಲ ಗೊತ್ತಿದೆ. ಪಾಂಡುಪುರ ಉಪವಿಭಾಗಾಧಿಕಾರಿ ಶ್ರೀರಂಗಪಟ್ಟಣ, ಪಾಂಡುಪುರ, ನಾಗಮಂಗಲ ಹಾಗೂ ಕೇರ್ಪೇಟೆ ತಾಲೂಕುಗಳನ್ನು ಒಳಗೊಂಡಂತೆ ಬರುವಂತ ಒಂದು ವ್ಯಾಪ್ತಿ ಬರುತ್ತೆ. ಸೊ ಇದರಲ್ಲಿ ಬಹುತೇಕ ಎಲ್ಲ ಅವರು ಕಚೇರಿಗಳಿಗೆ ಹೋದಂತ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ಅವರ ಒಂದು ಅಹವಾಲುಗಳನ್ನ, ಅವರ ಸಮಸ್ಯೆಗಳನ್ನ ಭೇಟಿ ಮಾಡಿ ಇವತ್ತು ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿರುವಂತದ್ದು. ಇವರು ಕೇರ್ಪೇಟೆ ತಾಲೂಕಿನಲ್ಲಿ 3,500ಕ್ಕೂ ಅತಿ ಹೆಚ್ಚು ವ್ಯಾಜ್ಯ ಪ್ರಕರಣಗಳನ್ನ ಅರ್ಜಿಗಳನ್ನ ಇವರು ಇದು ಮಾಡಿರುವಂತದ್ದು. ಹಾಗಾಗಿ ಇಂಥ ಪ್ರಾಮಾಣಿಕ ಅಧಿಕಾರಿಗಳು ಇವರು ಯಾವುದೋ ಸಾಕ್ಷಿಗಳನ್ನ ಇಟ್ಕೊಂಡು ಮಾಡಿರ್ಬೋದು, ಆದರೆ ಬಹುತೇಕ ಇವತ್ತು ರೈತರು ಈ ಒಂದು ಉತ್ತಮ ಪ್ರಾಮಾಣಿಕ ಅಧಿಕಾರಿಗಳಿಂದ ಸಹಕಾರವನ್ನ ಕೆಲಸವನ್ನ ಮಾಡಿಸ್ಕೊಂಡಿರುವಂತವರು ಈ ಸಂದರ್ಭದಲ್ಲಿ ಮಾತನಾಡಬೇಕು.
ಸೊ ಇಷ್ಟು ವಿಚಾರಗಳನ್ನು ಇಟ್ಕೊಂಡು ನಾವು ಪ್ರಾಮಾಣಿಕ ಅಧಿಕಾರಿಗಳು ಇರಬೇಕು. ಏನಕ್ಕೆ ಅಂದರೆ ಇವತ್ತು ಪ್ರಾಮಾಣಿಕ ಅಧಿಕಾರಿಗಳು ಇರೋದ್ರಿಂದ ಇವತ್ತು ರೈತರ ಮೇಲೆ ಆಗ್ತಾ ಇರುವಂಥ ಆರ್ಥಿಕ ಹೊರೆ ಕಡಿಮೆ ಆಗಿದೆ. ಇವತ್ತು ಯಾವುದೇ ಒಂದು ಮಧ್ಯವರ್ತಿಗಳ ಒಂದು ಸಹಕಾರ ಮಧ್ಯವರ್ತಿಗಳ ಒಂದು ಸಾಹಸಕ್ಕೋಸ್ಕರ ಇವತ್ತು ಒಂದು ಜನಸಾಮಾನ್ಯರು ಕೆಲಸ ಮಾಡ್ಕೊಂತದ್ದು ಇದು ಇರಬೇಕಾಗಿದ್ದಂಥದ್ದು. ಆ ಥರದಲ್ಲಿ ಅಂತ ವಿರಳವಾಗಿ ಇರುವಂಥ ಒಂದಷ್ಟು ಪ್ರಾಮಾಣಿಕ ಅಧಿಕಾರಿಗಳನ್ನ ಕಲ್ತ್ಕೊಂಡ್ರೆ ನಾವು ಇನ್ನು ಈ ಒಂದು ಸಮಾಜ ಅಧೋಗತಿಗೆ ಹೋಗುತ್ತೆ. ರೈತರು ಆರ್ಥಿಕ ಸಂಕಷ್ಟಕ್ಕೆ ಈಡಾಗ್ತಾರೆ. ಹಾಗಾಗಿ ನಮ್ಮ ಮಂಡ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಕಂದಾಯ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳಿಗೆ, ಅದರಲ್ಲೂ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ರಾಜ್ಯದಲ್ಲಿ ಎಲ್ಲೇ ಪ್ರಾಮಾಣಿಕ ಅಧಿಕಾರಿಗಳು ಇರಲಿ, ಅವರು ಅವರ ಕಾರ್ಯಸ್ಥಾನದಲ್ಲಿ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು. ಯಾವುದೋ ರಾಜಕೀಯ ಪ್ರೇರಿತ ಅಥವಾ ಭ್ರಷ್ಟಾಧಿಕಾರಿಗಳ ಪಿತೂರಿಯ ಅಥವಾ ಮಧ್ಯವರ್ತಿಗಳ ಒಂದು ಬರುವಂತ ದೂರುಗಳನ್ನ ಮತ್ತೊಮ್ಮೆ ಪರಿಶೀಲಿಸಬೇಕು ಮತ್ತು ಸಾರ್ವಜನಿಕವಾಗಿ ಒಂದಷ್ಟು ಅಭಿಪ್ರಾಯ ರೂಪಿಸಬೇಕು. ಸಾರ್ವಜನಿಕವಾಗಿ ಅಭಿಪ್ರಾಯಗಳನ್ನ ಪಡೆದುಕೊಳ್ಬೇಕು. ಈ ಅಧಿಕಾರಿ ಯಾವ ತರ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಮೇಲ್ನೋಟಕ್ಕೆ ಎಲ್ಲ ಇವರು ನಿಜವಾಗ್ಲೂ ಒಂದು ಪ್ರಾಮಾಣಿಕ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ ಅನುಭವ ನಮಗೂ ಕೂಡ ಬಂದಿದೆ, ಸಾರ್ವಜನಿಕರು ಕೂಡ ಬಂದಿರುವಂತಹ ವಿಚಾರಗಳನ್ನ ಹೇಳಿದರೆ ಇನ್ನೊಂದಷ್ಟು ಇದಕ್ಕೆ ಈ ಒಂದು ಪ್ರಕರಣಕ್ಕೆ ಪೂರಕವಾಗಿ ನಮ್ಮ ನಾಗನಗೌಡರು ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾರೆ. ಪಾಂಡುಪುರ ಏನು ಉಪವಿಭಾಗಾಧಿಕಾರಿ ಇರತಕ್ಕಂಥ ಶ್ರೀನಿವಾಸ್ ಇದ್ದಾರೆ. ಶ್ರೀನಿವಾಸ್ ಅವರು ಈಗಾಗಲೇ ಅತ್ಯಂತ ದಕ್ಷ ಅಧಿಕಾರಿ ಅಂತಕ್ಕಂಥದ್ದು ಅವರ ಕೆಲಸ ಮತ್ತು ಕಾರ್ಯಶೈಲಿಯಲ್ಲಿ ಸಾಬೀತಾಗಿದೆ. ಸುಮಾರು ಹಲವು ದಶಕಗಳಿಂದ ಬಾಕಿ ಇದ್ದಂಥ ವ್ಯಾಜ್ಯಗಳು, ಸುಮಾರು 3,500 ವ್ಯಾಜ್ಯಗಳನ್ನ ಅವ್ರು ಬಗೆಹರಿಸಿದ ಅಂತ ಹೇಳಿದ್ರೆ ಇದಕ್ಕೂ ಬಹಳ ಮೆಚ್ಚಕ್ಕನ್ನ ಕೆಲಸ. ಇವತ್ತು ಅವ್ರ ಮೇಲೆ ಏಕಾಏಕಿ ಲೋಕಾಯುಕ್ತ ದೂರು ಕೊಟ್ಟು FIR ದಾಖಲು ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ನಿಜವಾಗ್ಲೂ ಲೋಕಾಯುಕ್ತರ ಕಾರ್ಯವೈಖರಿ ಬಗ್ಗೆ ಆಶ್ಚರ್ಯ ಆಗ್ತದೆ. ಯಾಕಂದ್ರೆ ವರ್ಷಾನುಗಟ್ಟಲೆ ದೂರು ಕೊಟ್ಟಿಯ ತನಿಖೆಗಳನ್ನೇ ಮಾಡದಿರ್ತಕ್ಕಂಥ ಈ ಲೋಕಾಯುಕ್ತ ಯಾವ ಹಿತಾಸಕ್ತಿಗೆ ಒಳಗಾಗಿ ಇವತ್ತು ಏಕಾಏಕಿ FIR ಮಾಡಿದೆ ಅಂತ ಕೇಳಬೇಕಾಗ್ತದೆ. ಇವತ್ತು ಎಷ್ಟೋ ಪ್ರಕರಣಗಳನ್ನ ನೋಡ್ತಿದೀವಿ, ದೂರುಗಳು ಕೊಟ್ಟು ದಾಖಲೆಗಳು ಕೊಟ್ಟು ಎಲ್ಲವನ್ನು ಕೊಟ್ಟರು ಕದೀಮರು ಅಲ್ಲೇ ಇದ್ದಾರೆ. ಲೋಕಾಯುಕ್ತ ಕಚೇರಿ ಒಳಗೆ ಕದೀಮರು ಇದ್ದಾರೆ. ನಾನು ನೇರವಾಗಿ ಹೇಳ್ತೀನಿ, ಇಂಥ ವ್ಯವಸ್ಥೆ ಇರಬೇಕಾದ್ರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ, ಸಾಮಾನ್ಯವಾಗಿ ನಾವು ಯಾವ ಸರ್ಕಾರಿ ಅಧಿಕಾರಿನ ಬೆಂಬಲಿಸಲ್ಲ. ಯಾಕಂತ ಹೇಳಿದ್ರೆ ಅವರು ಆ ಪ್ರಾಮಾಣಿಕರಾಗಿದ್ರೆ ಮಾತ್ರ ನಾವು ಬೆಂಬಲಿಸಲಿಕ್ಕೆ ಅವಕಾಶ ತಗೊಳ್ತೀವಿ. ಈ ಪ್ರಕರಣದಲ್ಲಿ ನಾವು ಅವ್ರ ಹತ್ರದಿಂದ ನಾನು ಗಮನಿಸ್ತಾ ಇದ್ದೀನಿ. ಆ ಅಧಿಕಾರಿ ಯಾರು ಶ್ರೀನಿವಾಸ್ ಇದ್ದಾರೆ, ಪಾಂಡುಪುರ AC ಇದ್ದಾರೋ, ದಕ್ಷರು ಮತ್ತು ಪ್ರಾಮಾಣಿಕರು ಅಂತಕ್ಕಂಥದ್ದು ಅವರ ಕೆಲಸ ನಿರ್ವಹಣೆ ಗೊತ್ತಾಗಿದೆ. ಆದರೆ ನಮ್ಮ ಭ್ರಷ್ಟ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಕೆಲಸ ಮಾಡಿದ್ರೆ ಅವನು ಕಿರುಕುಳ ಕೊಟ್ಟು ಓಡಿಸ್ತಕ್ಕಂಥದ್ದು, ಇಲ್ಲ ಅಂತ ಹೇಳಿದ್ರೆ ಇವರ ದಾರಿಗೆ ಅವ್ರು ಬರಂಗ್ ಮಾಡ್ಕೊಳ್ಬೇಕು. ಇವೆರಡೇ ಹೋಗಿರ್ತಕ್ಕಂಥ ಮಾರ್ಗ. ಇವತ್ತು ಅದೇ ಪ್ರಯತ್ನವನ್ನ ಇವತ್ತು ಪಾಂಡುಪುರ ಉಪವಿಭಾಗಾಧಿಕಾರಿ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸಂಪೂರ್ಣವಾಗಿ ಅಧಿಕಾರಿಯ ಪ್ರಾಮಾಣಿಕತೆ ಮತ್ತು ದಕ್ಷತೆಯನ್ನು ಮೆಚ್ಚಿ ಅವರ ಪರವಾಗಿ, ಅಂದ್ರೆ ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಅಂತ ಹೇಳಿದ್ರೆ ಬರೀ ಇನ್ನೊಂದು ಅನ್ಯಾಯ ಮಾತ್ರ ಹೇಳೋದಲ್ಲ, ಒಬ್ಬ ದಕ್ಷ ಅಧಿಕಾರಿಯನ್ನು ಕೂಡ ಬೆಂಬಲಿಸಬೇಕಾಗತ್ತೆ. ಒಬ್ಬ ಪ್ರಾಮಾಣಿಕ ಅಧಿಕಾರಿಯ ಪರವಾಗಿ ಸಾರ್ವಜನಿಕವಾಗಿ ನಾವು ಮಾತಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಇವರೆಲ್ಲ ದುಷ್ಟರು ಮತ್ತೆ ಭ್ರಷ್ಟರು ಎಲ್ಲ ಒಟ್ಟುಗೂಡಿ ಅವರನ್ನ ಬಗ್ಗುಬಡಿಯುವಂತ ಕೆಲಸ ಮಾಡ್ತಾರೆ. ಹಾಗಾಗಿ ನಾವು ಇವತ್ತು ಏನು ಪಾಂಡುಪುರ AC ಇದ್ದಾರೋ ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಅವ್ರ ಮೇಲೆ ಕೊಟ್ಟಿರತಕ್ಕಂಥ ಸುಳ್ಳು ದೂರ ಇಟ್ಕೊಂಡು ಏಕಾಏಕಿ ಲೋಕಾಯುಕ್ತವರು FIR ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಕಣ್ಣಾರುವಂಥದ್ದು. ನಾವೇ ನೋಡಿದೀವಿ 16 ಪ್ರಕರಣಗಳನ್ನ, ಬೇಕಾದಷ್ಟು ದಾಖಲೆಗಳನ್ನ ಕೊಟ್ಟಿದ್ರು ಕೂಡ ಒಂದೇ ಒಂದು ತನಿಖೆಯನ್ನು ಮಾಡದೆ ಕಳ್ಳರ ಜೊತೆ ಶಾಮೀಲಾಗಿರೋ ಇವತ್ತು ಲೋಕಾಯುಕ್ತ ಇಲಾಖೆಗೆ ನೈತಿಕತೆನೇ ಇಲ್ಲ ಇವತ್ತು. ಯಾಕಂತಂದ್ರೆ ಲೋಕಾಯುಕ್ತ ಅಂದ್ರೆ ಕಳ್ಳರ ಸಂತೆ ಅನ್ನೋ ಹೋಗಿದೆ. ಅದಕ್ಕೊಂದು ಹೆಸರಿರಬೇಕು, ಅದಕ್ಕೊಂದು ಘನತೆ ಇರಬೇಕು ಅಂತ ಹೇಳಿದ್ರೆ ಹಿಂದೆ ಸಂತೋಷ್ ಹೆಗಡೆ ಅವರು, ವೆಂಕಟಾಚಲ ಅವರು ಇದ್ದಂತ ಲೋಕಾಯುಕ್ತ ಇತ್ತಲ್ಲ, ಆ ಲೋಕಾಯುಕ್ತ 10 ಭಾಗನೂ ಕೆಲಸ ಮಾಡ್ತಿಲ್ಲ. ನಾವು ಈ ರಾಜ್ಯದ ಕಂದಾಯ ಇಲಾಖೆ ಕಾರ್ಯದರ್ಶಿಗಳಿಗೆ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಕೊಡ್ತೀವಿ. ಇದು ತನಿಖೆ ಮಾಡಿ ನಮ್ದು ಏನು ತಡ ಇಲ್ಲ. ಆದ್ರೆ ತನಿಖೆ ಪ್ರಾಮಾಣಿಕವಾಗಿರಬೇಕು, ನಿಷ್ಪಕ್ಷಪಾತವಾಗಿರಬೇಕು, ದುರುದ್ದೇಶಪೂರ್ವಕವಾಗಿರಬಾರ್ದು ಅಂತಕ್ಕಂಥಷ್ಟೇ ನಮ್ಮ ಆಗ್ರಹ ಈ ವಿಚಾರದಲ್ಲಿ. ಹಾಗಾಗಿ ಇವತ್ತೆಲ್ಲರೂ ಕೂಡ ನಾವು ಸೇರ್ಕೊಂಡು DC ಅವ್ರನ್ನ ಭೇಟಿ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯದ ಕಂದಾಯ ಇಲಾಖೆ ಕಾರ್ಯದರ್ಶಿಗಳಿಗೂ ಕೂಡ ನಾವು ಮನವಿ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದೀವಿ. ನಂತರ ಮುಂದಿನ ಹೋರಾಟ ಇದ್ದೇ ಇರ್ತದೆ ವಿಚಾರದಲ್ಲಿ. ಯಾರೇ ಇವತ್ತು ಇಂಥ ಒಬ್ಬ ದಕ್ಷಾಧಿಕಾರಿಯನ್ನು ನೀವು ಮೂಲೆ ಗುಂಪು ಮಾಡ್ತೀವಿ, ಅವ್ರನ್ನ ಅಣಿತೀವಿ ಅಂತ ಅನ್ಕೊಂಡಿದ್ರೆ ಆ ಸುಳ್ಳು, ಸಾರ್ವಜನಿಕರ ಬೆಂಬಲ ಇನ್ನೂರು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಇದು ಚಿಕ್ಕದಾಗಿ ಶುರುವಾಗಿರುವಂತದ್ದು. ಈ ಒಂದು ಪ್ರಾಮಾಣಿಕ ಅಧಿಕಾರಿಯಿಂದ ಒಂದು ಕೆಲಸಗಳನ್ನ ಮಾಡ್ಕೊಂಡಿರುವಂತ ನಾಗರಿಕ ಬಂಧುಗಳು ಮುಂದಿನ ದಿನಗಳಲ್ಲಿ ಬಂದು ಅವರ ಪರ ನಿಲ್ಲಬೇಕಾಗತ್ತೆ, ನಿಲ್ತಾರೆ. ಇದು ವಿಚಾರ, ಇದು ಇಂತರ್ಕಾಗಿರುವಂತದ್ದು ಯಾರಿಗೂ ಗೊತ್ತೇ ಇಲ್ಲ. ಹಾಗಾಗಿ ಇದು ಬೇರೆ ಅದೇ ರೀತಿಯ ಒಂದು ಕೆಟ್ಟ ತೀರ್ಮಾನಗಳು ತೆಗೆದುಕೊಳ್ಳುವಂತ ಮುಂಚಿತವಾಗಿ ನಾವು ಸಂಬಂಧಪಟ್ಟ ಇಲಾಖೆಯ ಅಧೀನಾಧಿಕಾರಿಗಳಿಗೆ ನಾವು ಮಾಹಿತಿಯನ್ನು ಕೊಡಬೇಕು. ಆ ಮೂಲಕ ಈ ದಕ್ಷ ಅಧಿಕಾರಿಯು ಅವರ ಕೆಲಸದಲ್ಲಿ ಮುಂದಿರುವಂತದ್ದು ಆಗಬೇಕು ಅಂತ ಒಂದು ವಿಚಾರಗಳನ್ನ ಇಟ್ಕೊಂಡು KRS ಪಕ್ಷ ಬಂದಿರುವಂತದ್ದು. ಹಾಗಾಗಿ ಇಲ್ಲಿ
PDF ಇದೆ ಕೊಡೋಣ ಬಿಡಿ. ಆಯ್ತು ಆಗಲಿ ಈ ವಿಚಾರಗಳೆಲ್ಲ ಪತ್ರಿಕೆಯಲ್ಲಿ ಬರಲಿ ಅಂತಲೇ ನಾವು ಎಲ್ಲ ಕಾಯ್ತಾ ಇರೋದು. ಹಾಗಾಗಿ ಮಾಧ್ಯಮ ವರದಿಗಾರರಿಗೆ ನಾವು ಖಂಡಿತವಾಗಿ ಈಗ ಮಾಹಿತಿಗಳನ್ನ ಕೊಡ್ತೀವಿ. PDF ಇದೆ. ಸೊ ಹಾಗಾಗಿ ಬೇಕಂದ್ರೆ ಅದೆಲ್ಲ ಜೆರಾಕ್ಸ್ ಮಾಡ್ತೀವಿ, ಎಲ್ಲ ಸೇಫ್ ಕಾಪಿನೇ. ಸೊ ಹಾಗಾಗಿ ನಮ್ಮ ಬೇರೆ ಯಾರಾದ್ರೂ ಕೇರ್ಪೇಟೆ ನಗರದ ಏನಾದ್ರು ಮಾಡೋದು ಮಾತಾಡೋದು ಏನಾರು ಇದೆಯೇನಪ್ಪ, ಕೇರ್ಪೇಟೆಯಲ್ಲಿ ಯಾವ ರೀತಿ ಕೆಲಸಗಳಾಗ್ತಾ ಇದ್ದು ಅನ್ನೋದ್ರ ಬಗ್ಗೆ ಏನಾರು ಇತ್ತು ಅಂದ್ರೆ ನಮ್ಮ ಕೇರ್ಪೇಟೆ ತಾಲೂಕು ಅಧ್ಯಕ್ಷ ನಾಗರಾಜ್ ಮಾತಾಡ್ತಾರೆ. ಈ ಶ್ರೀನಿವಾಸ್ ಅವರು ಕೆಲಸ ಮಾಡ್ತಾ ಇರುವಂತ ಕೆಲಸ ನಮ್ಮ ಇಡೀ ಪಾಂಡುಪುರ ವಿಭಾಗಾಧಿಕಾರಿ ಕೆಲಸಕ್ಕೆ ಬಂದವರು ಯಾರು ಕೂಡ ಮಾಡಿಲ್ಲ. ಏಕೆಂತಂದ್ರೆ ಅವರು 3470 ಕಡತಗಳನ್ನು ವಿಲೇವಾರಿ ಮಾಡಿದ್ದಾರೆ ಅಂದ್ರೆ ಇದು ಕಡಿಮೆ ಮಾತಲ್ಲ. ಅಂತಹ ಅಧಿಕಾರಿಯನ್ನ ಇವರು ಈ JCB ಪಕ್ಷಗಳು ಅಂತ ಹೇಳ್ತೀನಿ ನಾನು, ಯಾಕೆ ನೇರ ಹೇಳ್ತೀನಿ, ಇವ್ರು ಹೇಳಿದಂತ ಕೆಲಸ ಮಾಡೋದಕ್ಕೆ ಮಾತ್ರ ಅಂತ ಅಧಿಕಾರಿಗಳನ್ನ ಹಾಕೊಳ್ಳೋದಕ್ಕೋಸ್ಕರ ಇಷ್ಟಪಡ್ತಾ ಇದ್ದಾರೆ. ಇವರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋರನ್ನ ಇವರು ವರ್ಗಾವಣೆ ಮಾಡಿಸಿ ಇವರು ದಂಧೆಯನ್ನು ಮಾಡಿಸೋದಕ್ಕೋಸ್ಕರ ಇವರು ಅವ್ರನ್ನ ವರ್ಗಾವಣೆ ಮಾಡಿಸಬೇಕು ಅಂತ ಪಣ ತೊಟ್ಟು ನಿಂತಿದ್ದಾರೆ. ಅವರ ವಿರುದ್ಧ ಯಾರು ಪಣ ತೊಟ್ಟು ನಿಂತಿದ್ದಾರೆ ಅವರ ವಿರುದ್ಧ ಮುಂದೆ ಈ ಪ್ರಾಮಾಣಿಕ ಜನ ನಿಲ್ಲುತ್ತಾರೆ ಅನ್ನೋದನ್ನ ಅವರು ಮರಿಬಾರ್ದು. ಯಾಕೆಂದ್ರೆ ಅಂತ ದಕ್ಷ ಅಧಿಕಾರಿಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ KRS ಪಕ್ಷ ಇಡೀ ರಾಜ್ಯದಲ್ಲಿ ಹೋರಾಡುವಂತ ಕೆಲಸವನ್ನು ಮಾಡುತ್ತೆ. ಯಾಕೆಂತಂದ್ರೆ ಅಂತ ಪ್ರಾಮಾಣಿಕರು ಇರಬೇಕು. ನಾವು ಭ್ರಷ್ಟರನ್ನ ಸನ್ಮಾನವನ್ನು ಕೂಡ ಮಾಡ್ತಾ ಇದ್ದೀವಿ. ಅವರು ಪ್ರಾಮಾಣಿಕರಾಗಿರೋದ್ರಿಂದ ಅವರ ಪ್ರಾಮಾಣಿಕತೆಯನ್ನು ನಾವು ಇಲ್ಲಿ ಎತ್ತಿ ತೋರಿಸ್ತಾ ಇದ್ದೀವಿ. ದಯವಿಟ್ಟು ಜನರು ಕೂಡ ಮುಂದೆ ಬರಬೇಕು, ಕೆಲಸ ಮಾಡಿಸ್ಕೊಂಡು ಸುಮ್ಮನೆ ಹೋಗೋದಲ್ಲ, ಅವರ ಪರ ನಿಲ್ಲೋದಕ್ಕೂ ಕೂಡ ಬರಬೇಕು. ಇಡೀ ನಮ್ಮ KR ಪೇಟೆಯಲ್ಲಿ ಸುಮಾರು 3000 ಕಡತಗಳನ್ನು ವಿಲೇವಾರಿ ಮಾಡಿದ್ದಾರೆ ಅಂದ್ರೆ ಆ ಜನ ಬಂದು ಅವರಿಗೆ ಸಪೋರ್ಟ್ ಮಾಡಬೇಕು. ಹಾಗೂ ಪ್ರಜ್ಞಾವಂತರ ವಿಚಾರವಂತರು ಕೂಡ ಬಂದು ಅವರಿಗೆ ಸಪೋರ್ಟ್ ಮಾಡಬೇಕು. ಅವರನ್ನ ಎಲ್ಲೂ ಹೋಗದ ರೀತಿ ಮೇಲಿನ ಅಧಿಕಾರಿಗಳು ಅವರ ಮೇಲೆ ಒತ್ತಡ ಹಾಕದ ರೀತಿ ಅವರನ್ನ ಇಲ್ಲೇ ಕೆಲಸದಲ್ಲಿ ಇರುವಂತೆ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳಬಹುದು. ಓಕೆ, ಸೊ ಇನ್ನು ಖುದ್ದಾಗಿ DC ಅವರನ್ನ ಭೇಟಿ ಮಾಡಿ ನಾವು ಒಂದು ಆಗ್ರಹ ಪತ್ರವನ್ನು ಅವ್ರ ಮೂಲಕ ಸರ್ಕಾರಕ್ಕೆ ತಲುಪಿಸೋಣ. ಆದ ಮೂಲಕ ನಾಡಿನ ಜನತೆ ಯಾವತ್ತೂ ಪ್ರಾಮಾಣಿಕ ಅಧಿಕಾರಿಗಳ ಪರವಾಗಿದ್ದಾರೆ ಅನ್ನೋದನ್ನ ನಾಡಿನ ಜನತೆ ತೋರಿಸಬೇಕು. ಆ ಒಂದು ಕಾರ್ಯಕ್ಕೆ ನಾವೆಲ್ಲ ಮುಂದೆ ಹೋಗಿ ಇವತ್ತು ರಾಜ್ಯದ ಎಸ್ಪೆಷಲಿ ಅದರಲ್ಲೂ ಕಂದಾಯ ಇಲಾಖೆಯಲ್ಲಿ ಒಂದು ಆಡಳಿತ ವ್ಯವಸ್ಥೆ ಸುಧಾರಣೆ ಬರಬೇಕು ಅಂದ್ರೆ ಎಲ್ಲರೂ ಜನಸಾಮಾನ್ಯರು ಪ್ರಶ್ನೆ ಮಾಡಬೇಕು. ಇವತ್ತು ಪ್ರಶ್ನೆ ಮಾಡದೇ ಇರೋದ್ರಿಂದ ಈ ಒಂದು ಅವ್ಯವಸ್ಥೆಗಳ ಆಗರವಾಗಿದೆ. ಹಾಗಾಗಿ ದಯಮಾಡಿ ನಾಡಿನ ಜನತೆ, ಅದರಲ್ಲೂ ಜಿಲ್ಲೆಯ ಜನತೆ ಪ್ರಾಮಾಣಿಕ ಅಧಿಕಾರಿಗಳನ್ನ ಉಳಿಸ್ಕೊಳ್ಬೇಕು, ಭ್ರಷ್ಟ ಅಧಿಕಾರಿಗಳನ್ನ ತೊಲಗಿಸಬೇಕು. ಇದು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ಜನರು. ಇವತ್ತು ನಮ್ಮ ಕೆಲಸಗಳಾಗ್ಲಿ ಕಾಲಕ್ಕೆ ಕೆಲಸ ಆಗ್ಲಿ ಅಂತ ಹೇಳ್ಬಿಟ್ಟು ಲಂಚ ರುಶ್ವತ್ಗಳನ್ನ ಕೊಟ್ಕೊಂಡು ಇವತ್ತು ಅಧಿಕಾರಿಗಳನ್ನ ಭ್ರಷ್ಟರನ್ನಾಗಿ ಮಾಡಲಿಕ್ಕೆ ಜನಗಳೇ ನೀಡುವ ಕಾರಣಾಗಿದ್ದಾರೆ. ಹಾಗಾಗಿ ಜನಗಳು ಬದಲಾಗಬೇಕು. ನಿಮ್ಮ ಕೆಲಸಗಳಿಗೆ ನೀವು ಕಾನೂನುಬದ್ಧ ಕೆಲಸಗಳಿಗೆ ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಕಾನೂನು ಅಡಿಯಲ್ಲಿ ಕೆಲಸ ಮಾಡಿಸಿ ಯಾವುದೇ ರೀತಿಯ ಲಂಚ ರುಶ್ವತ್ಗಳಿಗೆ ಕೊಡಬೇಡಿ. ಲಂಚ ರುಶ್ವತ್ಗಳು ಯಾರಾದರೂ ಲಂಚಕ್ಕೆ ಬೇಡಿಕೆ ಇಟ್ಟರೆ ಆಡಿಯೋಗಳನ್ನ ಮಾಡ್ಕೊಳ್ಳಿ, ರೆಕಾರ್ಡ್ಗಳನ್ನ ಮಾಡ್ಕೊಳ್ಳಿ, ಸಂಬಂಧಪಟ್ಟ ವಿಡಿಯೋಗಳನ್ನ ಮಾಡ್ಕೊಳ್ಳಿ. ಅದಕ್ಕೆ ಈ ಒಂದು ಲಂಚ ಪ್ರಕರಣದಲ್ಲಿ ದೂರು ಮಾಡೋದಕ್ಕೆ ಇರುವಂತಹ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಅನ್ನ ಕೊಡಿ, ಸಾರ್ವಜನಿಕವಾಗಿ ಪ್ರಶ್ನೆ ಮಾಡಿ. ಸೊ ಇಷ್ಟು ವಿಚಾರಗಳನ್ನು ಇಟ್ಕೊಂಡು ನಮ್ಮ ಮಂಡ್ಯದ ಜಿಲ್ಲಾಧಿಕಾರಿ ಇರಲಿ. ಹಾಗಾಗಿ ನಾವು ಗೊತ್ತಿಲ್ಲ, ಈ ವಿಚಾರ ಇದು ಬಹಳ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ. ಹಾಗಾಗಿ ಖುದ್ದಾಗಿ ನಾವು ಬಹುತೇಕ KRS ಪಕ್ಷ ಬರೀ ಭ್ರಷ್ಟಾಧಿಕಾರಿಗಳ ವಿರುದ್ಧನೂ ಅಲ್ಲ, ಪ್ರಾಮಾಣಿಕ ಅಧಿಕಾರಿಗಳ ಪರವಾಗಿದೆಯೇ ಅನ್ನೋ ಒಂದು ದಿಟ್ಟತನವನ್ನ ತೋರಿಸಬೇಕು ಈ ನಾಡಿನ ಜನತೆ ಅನ್ನೋ ಒಂದು ವಿಶ್ವಾಸವನ್ನು ಇಟ್ಕೊಂಡು ನಾವು ಇವತ್ತು ಈ ಒಂದು ಆಗ್ರಹ ಪತ್ರವನ್ನ ಭೇಟಿ ಮಾಡಿ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಕೊಡಬೇಕು ಅಂತ ಬಂದಿದ್ದೀವಿ. ಬನ್ನಿ ಇಲ್ಲಿಗೆ ಬಂದ್ಬಿಡಿ, ಹೇಳಿ ಸರ್. ಹಿರಿಗೌಡ್ರ ಜಾಗ ಇಲ್ಲಿಗೆ ಬರಲಿ. ಒಂದು 5 ನಿಮಿಷ ಎಲ್ಲ ಮಾತಾಡೋಲ್ಲ ಇರ್ತದಲ್ಲ, ಸುಮ್ಮನೆ ಅಲ್ಲಿ ಹೋದ್ರೆ ನಾವು ಜನ ಬರ್ಬೇಕು. ಸರ್ ನಮಸ್ಕಾರ. ನಿಮ್ಗೆಲ್ಲ ಗೊತ್ತಿದೆ, ನಿಮ್ಮ ಅಧೀನಾಧಿಕಾರಿ ಏನು ಪಾಂಡುಪುರ ವಿಭಾಗಾಧಿಕಾರಿಗಳ ವಿರುದ್ಧ ಒಂದು ಪಟಭದ್ರ ಹಿತಾಸಕ್ತಿಗಳ ಒಂದಷ್ಟು ದೂರನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆ ದೂರು ಸತ್ಯಕ್ಕೆ ದೂರವಾಗಿರುವಂತದ್ದು. ಅವರ ವಿರುದ್ಧ ಪ್ರಾಮಾಣಿಕ ಅಧಿಕಾರಿಗಳು ಜಿಲ್ಲೆಯಲ್ಲಿ ಅವರ ಆಯಾ ಕೇಂದ್ರ ಸ್ಥಾನದಲ್ಲಿ ಕೆಲಸ ಮಾಡಬೇಕು. ಆ ಮೂಲಕ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಸುವ್ಯವಸ್ಥೆಯನ್ನು ಕಾಣಬೇಕು. ಮತ್ತೆ ಯಾವುದೇ ಲಂಚ ರುಶ್ವತ್ತುಗಳನ್ನೇ ಇವತ್ತು ಕೆಲಸ ಆಗುವಂತ ಪ್ರಾಮಾಣಿಕಾರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತವರು ನಾಡಿನಾದ್ಯಂತ ಇನ್ನೂ ಜಾಸ್ತಿ ಇರಬೇಕು. ಹಾಗಾಗಿ ಒಂದಷ್ಟು ವಿಚಾರಗಳು ಇದನ್ನೇ ಅದನ್ನ ಹೇಳಿ ಓದ್ಬಿಡ್ತೀನಿ ಜನರಲ್ಲೆಲ್ಲ ಇರೋದ್ರಿಂದ. ಓದ್ಬಿಡಿ ಸರ್ ನೀವು.
ಸೊ ಹಾಗಾಗಿ ಇಲ್ಲಿ ವಾತಾವರಣದಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿದ ರೀತಿಯಲ್ಲಿ ಮಾಡ್ತೀವಿ. ನಿಮಗೆಲ್ಲ ಪೂರ್ತಿ ವಿಷಯ ಗೊತ್ತಿದೆ ವಿಚಾರ. ಮತ್ತೆ ಹೇಗಾಗಿ ನಿನ್ನೆ ಲೋಕಾಯುಕ್ತ ದೂರು ತಗೊಂಡು ಹೇಗಾಗಿ FIR ಮಾಡಿದ್ದಾರೆ ಅಂತ ಸಾಮಾನ್ಯ ತನಿಖೆ ಮಾಡಬೇಕು. ತನಿಖೆ ಮಾಡಿ ಅದ್ರ ಸತ್ಯಾಂಶ ಇದೆ FIR ಮಾಡೋದಿದೆ. ಬಟ್ ಈ ಪ್ರಕಾರದಲ್ಲಿ ಏಕಾಏಕಿ FIR ಮಾಡಿದ್ದಾರೆ. ಆಶ್ಚರ್ಯ ಆಗಿದೆ ನಮಗೆ. ಕೆಲ ದೂರುಗಳು ಕೊಟ್ಟರೆ 2 ವರ್ಷ ನೆಟ್ಲೆ ಅವರು ಆಕ್ಷನ್ ತಗೊಳ್ಳೋದಿಲ್ಲ, ತನಿಖೆನೇ ಮುಗಿಸಲ್ಲ. ಬಟ್ ಯಾಕೆ ಹಿಂಗೆ ದರ ತಿಳುವಲ್ಲಿ FIR ಮಾಡಿದ್ರೆ ಗೊತ್ತಿಲ್ಲ. ಅವ್ರಿಗೂ ಸರ್ಕಾರದ ಭಾಗವಾಗಿರೋದ್ರಿಂದ ಒಂದು ನಿಷ್ಪಕ್ಷಪಾತ ತನಿಖೆ ಆಗಲಿ. ತನಿಖೆ ಬಗ್ಗೆ ನಮ್ಗೇನು ಅಬ್ಜೆಕ್ಷನ್ ಇಲ್ಲ. ತನಿಖೆ ಆಗಲಿ, ಪ್ರಾಮಾಣಿಕತೆ. ಹಾಗಾಗಿ ಮಾಡ್ತೀವಿ. ಏನು ತಾವು ಮನವಿ ಕೊಟ್ಟಿದ್ದೀರಾ ಅದೇ ಹುದ್ದೆಯಲ್ಲಿ ಮುಂದುವರಿಸಬೇಕಂತ ಸರ್ಕಾರ ಖಂಡಿತ ನೀವು ಒಂದು ಆಡಳಿತ ಸುವ್ಯವಸ್ಥೆಯಲ್ಲಿ ಒಂದು ಪರಿಣಾಮಕಾರಿ ಕೆಲಸ ಮಾಡ್ತಿದ್ದೀರಾ. ಇದೇ ಸಂದರ್ಭದಲ್ಲಿ ನಿಮ್ಮ ಅಧೀನಾಧಿಕಾರಿಗಳನ್ನ, ಪ್ರಾಮಾಣಿಕ ಅಧಿಕಾರಿಗಳನ್ನ ಉಳಿಸ್ಕೊಳ್ಳುವಂತ ಕೆಲಸ ನಿಮ್ ಕಡೆಯಿಂದ ಆಗ್ಬೇಕು ಸರ್. ಇದು KRS ಪಕ್ಷದ ಹಾಗೂ ಮಂಡ್ಯ ಜಿಲ್ಲಾ ಪ್ರಗತಿಪರ ಸಂಘಟನೆಗಳ ಒಂದು ಪರವಾಗಿ ಕೊಡ್ತಾ ಇರುವಂತದ್ದು. ದಯಮಾಡಿ ಇದು ಅವರು ಈಗ ಅವ್ರು ಏನೋ ಒಂದು ತೊಂದರೆ ಆಗ್ತದೆ ಅವೆಲ್ಲ ನಿಲ್ಲಬೇಕು. ಮತ್ತೆ ಪ್ರಾಮಾಣಿಕ, ಈಗ KRS ಪಕ್ಷ ಯಾವಾಗಲೂ ಭ್ರಷ್ಟಾಧಿಕಾರಿಗಳ ವಿರುದ್ಧವಾಗಿ ನಿಮಗೆ ಸುಮಾರು ಸಾಕಷ್ಟು ದೂರುಗಳನ್ನ ಕೊಟ್ಟಿದೆ. ಇದೇ ಸಂದರ್ಭದಲ್ಲಿ ಪ್ರಾಮಾಣಿಕ ಅಧಿಕಾರಿಗಳ ಪರವಾಗಿ ಇರುತ್ತದೆ ಅನ್ನೋದನ್ನ ಜನರ ಪರವಾಗಿ, ಜನರ ಹಿತಾಸಕ್ತಿಗೆ ನಾವು ಕೇಳ್ತಾ ಇದೀವಿ. ದಯಮಾಡಿ ಈ ಒಂದು ಕಂದಾಯ ಇಲಾಖೆಯ ಸಚಿವರು ಕೂಡ ನಮ್ಮ AC ಅವರ ಬಗ್ಗೆ ಒಂದು ಶ್ಲಾಘನೀಯ ಪದಗಳನ್ನ ಹೇಳಿದ್ದಾರೆ. ಅದನ್ನು ಕೂಡ ಫೇಸ್ಬುಕ್ ಲಿಂಕ್ ಅನ್ನು ಹಾಕಿದ್ವಿ. ಇದನ್ನೆಲ್ಲವನ್ನ ಪರಿಗಣಿಸಿ ಅದು ಯಾರು ಬಂದಿರುವಂತದ್ದು ದೂರುಗಳು ಬಂದಿದೆಯಲ್ಲ, ಅದು ಯಾವುದೋ ಒಂದು ರಾಜಕೀಯ ಪ್ರೇರಿತ ಮತ್ತು ದುಷ್ಟಶಕ್ತಿಗಳ ಅಥವಾ ಮಧ್ಯವರ್ತಿಗಳ ಕೂಟದಿಂದ ಆಗಿರುವಂತದ್ದು. ಪ್ರಾಮಾಣಿಕ ಅಧಿಕಾರಿ ಇದ್ದಾರೆ. ಇವರ ಒಂದು ಕೆಲಸವನ್ನ ಮಾಡ್ಕೊಂಡಿರುವಂತ ರೈತರನ್ನ ಕೇಳಿ ಇದನ್ನ ಈ ಅಧಿಕಾರಿಗಳು ಉಳಿಬೇಕು. ಮತ್ತೆ ಇದೇ ರೀತಿಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ರೈತರ ಸಮಸ್ಯೆಗಳು ಸಾಕಷ್ಟು ಇದೆ. ಇವತ್ತು ಭ್ರಷ್ಟ ಅಧಿಕಾರಿಗಳಿಂದನೇ ಇವತ್ತು ರೈತರು ಆರ್ಥಿಕ ಸಂಕಷ್ಟಕ್ಕೀಡಾಗುವಂತ ಪರಿಸ್ಥಿತಿ ಬಂದಿದೆ. ಇತರ ಪ್ರಾಮಾಣಿಕ ಅಧಿಕಾರಿಗಳು ಇದ್ರೂ ಕೂಡ ರೈತರ ಆಗ್ತಾ ಇರುವಂತ ಹೊರೆಗಳು ಕಡಿಮೆ ಆಗ್ತವೆ. ಅತ್ಯಂತ ಕೆಲಸ ಆಗ್ಬೇಕಾಗಿರುವಂತ ಕೆಲಸಗಳು ಸಕಾಲದಲ್ಲಿ ಅತ್ಯಂತ ಬೇಗವಾಗಿ ಆಗ್ತವೆ. ಆ ಮೂಲಕ ಒಂದು ಒಳ್ಳೆ ತಾಲೂಕು ಆಫೀಸಲ್ಲಿ ಅನ್ಯ ವ್ಯಕ್ತಿನ ಇಟ್ಕೊಂಡು 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾವು ಫೇಸ್ಬುಕ್ ಲಿಂಕ್ ಕಳಿಸ್ಕೊಡ್ತೀವಿ, ಸಾಕಿದ್ವಿ, ಮೇಲ್ ಮಾಡಿದೀವಿ ಸರ್. ಅವರು ಸರ್ ಇದು ಮೊನ್ನೆ ನಮ್ಮವರು ಹಂಗೆ ಒಂದು ಅಭಿಯಾನ ಮಾಡಕೋದಂತ ಸಂದರ್ಭದಲ್ಲಿ ಅಲ್ಲಿ ಭೂಮಿ ಇಲಾಖೆಯಲ್ಲಿ ಒಬ್ಬ ಅನಗರಿಕ ಅದೇ ಖಾಸಗಿ ವ್ಯಕ್ತಿ ಒಂದು 5 ವರ್ಷದಿಂದ ನಾವು ಬರವಣಿಗೆ ಕೆಲಸದಲ್ಲಿ ಇದೀವಿ ಅಂತ ಹೇಳಿ ಅವರನ್ನ ಹೇಳಿದ್ದಾರೆ. ಹಾಗಾಗಿ ಇದಕ್ಕೆಲ್ಲ ಅವಕಾಶ ಇದೆಯಾ ಸರ್? ಸಂಬಂಧಪಟ್ಟ ಇಲಾಖೆಗಳ ಕಡೆಯಿಂದ ಅನುಮತಿ ತಗೊಂಡಿಲ್ಲ ಅನ್ನೋ ಒಂದು ಮಾಹಿತಿ ಬಂದಿದೆ. ಸೊ ದಯಮಾಡಿ ಪ್ರಾಮಾಣಿಕ ಅಧಿಕಾರಿಗಳು ಇರ್ಬೇಕು ಸರ್ ಜಿಲ್ಲೆಯಲ್ಲಿ. ಸೊ ಈ ಒಂದು ಕೆಲಸವನ್ನು ಮಾಡಬೇಕು ಅಂತ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಾದ ಮಾನ್ಯ ಡಾಕ್ಟರ್ ಕುಮಾರ್ ಅವರಿಗೆ ನಾವು ಮನವಿಯನ್ನೇ ಕೊಟ್ಟಿದ್ದೀವಿ. ಸೊ KRS ಪಕ್ಷ ಯಾವಾಗಲೂ ಇದನ್ನೇ ಬಯಸೋದು. KRS ಪಕ್ಷ ಅಂತಲ್ಲ, ಎಲ್ಲಾ ರೈತ ಸಂಘಟನಾ ಪ್ರಗತಿಪರ ಸಂಘಟನೆಯ ಪದಾಧಿಕಾರಿಗಳು ಕೂಡ ಇದನ್ನೇ ಬಯಸೋದು. ಸಂಘಟನೆ ಅವರು ಮಾತಾಡ್ತಾರೆ. ಇಲ್ಲಿ ಮುಂದೆ ನಡ್ರಿ, ಕೆಳಗಡೆ ನೀರಪ್ಪ. ಇದೇ ಸಂದರ್ಭದಲ್ಲಿ ಇನ್ನೊಂದಷ್ಟು ಹಲವು ಆಯಾಮದಲ್ಲಿ ಒಂದು ಪ್ರಕರಣಗಳು ತನಿಖೆ ಆಗಬೇಕು. ಜಿಲ್ಲೆಯಲ್ಲಿ ಪ್ರಾಮಾಣಿಕ ಅಧಿಕಾರಿಗಳು ನಿರ್ಭಯದಿಂದ ಕೆಲಸ ಮಾಡುವಂತ ವಾತಾವರಣ ಬರಬೇಕು. ಇವತ್ತು ಅವ್ರಿಗೆ ಪ್ರಾಮಾಣಿಕವಾಗಿದ್ದೇ ನನಗೆ ಪ್ರಾಬ್ಲಮ್ ಆಯ್ತಾ, ಪ್ರಾಮಾಣಿಕವಾಗಿದ್ದೇ ನನಗೊಂಥರ ಕಷ್ಟಕ್ಕೆ ಒಂದು ಸನ್ನಿವೇಶಗಳು ಬಂದಿದೆ ಅನ್ನುವಂಥದ್ದನ್ನ ಯೋಚನೆ ಮಾಡುವಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ KRS ಪಕ್ಷದ ಹೋರಾಟಗಳನ್ನ ಗಮನಿಸ್ತಾ ಇರುವಂತ ರಾಜ್ಯದ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತ ಬಂಧು ಮಿತ್ರರು ದಯಮಾಡಿ ಗಮನಿಸಬೇಕು. ನೀವು ಪ್ರಾಮಾಣಿಕವಾಗಿದ್ರೆ ಜನರ ಬೆಂಬಲ ಇರುತ್ತೆ. ನೀವು ಭ್ರಷ್ಟರಿದ್ರೆ ನಿಮ್ಮ ಕೆಲಸಗಳನ್ನ ನಿಮ್ಮನ್ನ ಜಿಲ್ಲೆಯಿಂದ ಅಥವಾ ತಾಲೂಕು ಸಂಬಂಧಪಟ್ಟ ಕಚೇರಿಗಳಿಂದ ತೊಲಗಿಸುವಂತ ಕೆಲಸವನ್ನ KRS ಪಕ್ಷ ಹಾಗೂ ಹಲವು ಪ್ರಗತಿಪರ ಸಂಘಟನೆಯ ಪದಾಧಿಕಾರಿಗಳು ಮಾಡ್ತಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಸೊ ಇನ್ನೊಂದಷ್ಟು ಹಾಗಾಗಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿರುವಂತಹ ಮಾನ್ಯ ಕುಮಾರ್ ಅವರಿಗೆ ನಾವು ಆಗ್ರಹ ಪತ್ರವನ್ನ ಕೊಟ್ಟಿದ್ದೇವೆ. ಇದು ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ಕೊಟ್ಟಿರುವಂತಹ ಪತ್ರ. ಸೊ ಹಾಗಾಗಿ ಪ್ರಾಮಾಣಿಕ ಅಧಿಕಾರಿಗಳು, ದಕ್ಷ ಅಧಿಕಾರಿಗಳು ಇವತ್ತು ನಿರ್ಭಯದಿಂದ ಕೆಲಸ ಮಾಡುವಂತಹ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಬಂದಿದ್ವಿ. ಕೇಳಿ ಮಾತಾಡ್ತಾರೆ. ಹೇಳಿದ್ವಿ. ಈಗ ನಾಗಣ್ಣಗೌಡರು ಹೇಳ್ತಾ ಇದ್ರು, ಇದೇ ಒಂದು ತೀವ್ರಗತಿಯಲ್ಲಿ ಕ್ಷಿಪ್ರಗತಿಯಲ್ಲಿ ಈ ಒಂದು ಕರ್ನಾಟಕ ಲೋಕಾಯುಕ್ತ ಮತ್ತು ಅದರಲ್ಲೂ ಮಂಡ್ಯ ಜಿಲ್ಲೆಯ ಏನು ತಂಡ ಇದೆಯಲ್ಲ, ಇದೇ ರೀತಿ ಎಲ್ಲ ಬರ್ತಾವಲ್ಲ, ಅವ್ರು ದೂರ ಬರ್ತಾವಲ್ಲ, ಎಲ್ಲ ಒಂದು ಪ್ರಕರಣಗಳು ಇದೇ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನ ಕೇಳಬೇಕು. ಹಾಗಾಗಿ ಇದು ಯಾವ ತರ ಬಂದಿದೆ, ಏನಾಗಿದೆ ಅನ್ನೋ ವಿಚಾರಗಳನ್ನ ಅವ್ರ ಹತ್ರ ಮಾಹಿತಿ ತಗೊಳ್ಳೋಣ. ಪಕ್ಕದಲ್ಲೇ ಕರ್ನಾಟಕ ಲೋಕಾಯುಕ್ತ SP ಆಫೀಸ್ ಇದೆ, ಅಲ್ಲಿ ಹತ್ರ ಹೋಗಿ ಒಂದಷ್ಟು ಮಾಹಿತಿ ತಗೊಳ್ಳೋಣ. ಏನಾಗ್ತಿದ್ರೆ ಹೋಗೋಣ. ಅಲ್ಲಿ ಇವರು ನಮ್ಮ ನ್ಯಾಯವಾದಿಗಳು ಇದ್ರಲ್ಲ, ಅವರು ಬರ್ಲಿ ಬೇಕಾದ್ರೆ. ಸೊ ಯಾವ ತರ ಆಗಿದೆ ನಮ್ಮ ಕೇಳೋಣ, ಮಾಹಿತಿ ಕೇಳುವಂಥದ್ದು. ಅವರ ವಿಚಾರಣೆಗೆ ತೊಂದರೆ ಮಾಡುವಂಥದ್ದೆಲ್ಲ ಇಲ್ಲ. ವಿಚಾರಣೆಗೆ ತೊಂದರೆ ಮಾಡುವಂಥದ್ದು ಅದು ಕಾನೂನು ಬಾಹಿರ, ಅದನ್ನ ನಾವು ಮಾಡಕ್ ಹೋಗಲ್ಲ. ಅದು ಪ್ರಕರಣ ಏನಿದೆ ಅವ್ರಿಗೆ ಏನಾದ್ರು ಶಿಕ್ಷೆ, ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಆಗಲಿ.
ಸೊ ಇಷ್ಟು ವಿಚಾರಗಳನ್ನು ಇಟ್ಕೊಂಡು ಇದು ಯಾವ ಥರ ಆಗಿದೆ, ಹೆಂಗೆ ಏನು ಅನ್ನೋದನ್ನ, ಈ ಪ್ರಕರಣ ಯಾವ ತನಿಖೆ ಕೇಂದ್ರದಲ್ಲಿ ಇದೆ ಅನ್ನೋದನ್ನ ಕೇಳಿ ಪ್ರಕರಣ ಮಾಡಿದ್ರು ಮಂಡ್ಯದಲ್ಲಿ ಇವತ್ತು ಅದು ಬಿಟ್ಟು ಇವತ್ತು ಯಾವುದೂ ಆಗಿಲ್ಲ. ಹೇಳೋದಲ್ಲ ಈಗ ಇದು ನಾವೇ ದೂರು ಕೊಟ್ಟು ಪಾಂಡುಪುರ ಎಸಿಯ ವಿರುದ್ಧವಾಗಿ FIR ಆಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸೊ ಈ ವಿಚಾರವಾಗಿ ಜನರ ನಾಡಿನ ಜನತೆ, ಅದರಲ್ಲೂ ಮಂಡ್ಯ ಜಿಲ್ಲೆಯ ಜನತೆ, ನೀವು ಇದುವರೆಗೂ ಅದು ಕಟ್ ಮಾಡಿ ಹೊಸ ಕಟ್ ಕೊಟ್ಟಿದ್ರೆ ನಿಮ್ಮ ಕಂಪ್ಲೇಂಟ್ಗಳು ಲಾಡ್ಜ್ ಆಗಿಲ್ಲ, ಒಂದು ಸರಿಯಾದ ರೀತಿ ಕ್ರಮಗಳು ತೆಗೆದುಕೊಳ್ಳಿ ನಾವು ಈ ಸಂದರ್ಭದಲ್ಲಿ. ಬರೀ ಯಾರೋ ಒಬ್ರು ರಾಜಕೀಯ ಪ್ರೇರಿತ ಅಥವಾ ಯಾರೋ ಒಂದು ದೊಡ್ಡ ತಂಡ ಇದೆ, ಅವರ ಪರವಾಗಿ ನಿಲ್ಲಬೇಕು. ನೀವು ಮಾತಾಡಿ. ಯಾವುದೋ ಆಡಿಯೋಗಳನ್ನ ಇಟ್ಕೊಂಡು ಸಾಕ್ಷಿಗಳನ್ನ ಇಟ್ಕೊಂಡಿರ್ಬೋದು, ಯಾವುದೋ ಆಡಿಯೋಗಳನ್ನ ಸಾಕ್ಷಿಗಳನ್ನ ವಿರುದ್ಧವಾಗಿರುವಂಥ ಆಡಿಯೋಗಳನ್ನ ಇಟ್ಕೋಬೇಕು. ಆದರೆ ಇದೇ ಸಂದರ್ಭದಲ್ಲಿ ಬರೀ ಆಡಿಯೋಗಳನ್ನ ಇಟ್ಕೊಂಡಂಥ ಸಂದರ್ಭದಲ್ಲಿ ಇದು ಎಲ್ಲ ಪ್ರಕರಣದಲ್ಲೂ ಇವರು FIR ಆಗ್ತಾರೆ ಅನ್ನೋದನ್ನ ನಾವು ಮಾನ್ಯ ಲೋಕಾಯುಕ್ತದ ಮಂಡ್ಯ ತಂಡದವ್ರು ಕೇಳಬೇಕು. ನಾವು ಆಡಿಯೋಗಳು ಇಟ್ಟಂಥ ಸಂದರ್ಭದಲ್ಲಿ ಎಲ್ಲ ಪ್ರಕರಣದಲ್ಲೂ ಇವರು FIRಗಳನ್ನ ದಾಖಲು ಮಾಡ್ತಾರೆ. FIR ದಾಖಲು ಮಾಡಾದ್ಮೇಲೆ ಇವರು ಸಂಬಂಧಪಟ್ಟ ಪ್ರೂಫ್ಗಳನ್ನ ಇಟ್ಕೊಂಡು ಜ್ಞಾಪನ ಮಾಡಬೇಕಾಗಿರುತ್ತೆ ಇವರು. ಸೊ ಆ ಥರ ಕೆಲಸಗಳು ಯಾವುದೂ ಆಗಿಲ್ಲ ಇಲ್ಲಿ. ಹಾಗಾಗಿ ಮಂಡ್ಯದ ಲೋಕಾಯುಕ್ತ ಕಚೇರಿಗೆ ಹೋಗ್ತಲ್ಲಿದೆ. ನೋಡೋಣ ಯಾವ ರೀತಿಯ ಮಾಹಿತಿಯನ್ನು ಕೊಡ್ತಾರೆ ಅಂತ. ಇವತ್ತು ಜನರು ಮತ್ತೆ ಮೊನ್ನೆ ನಮ್ಮವ್ರು ಯಾರು ಹೇಳಿದ್ರು, ನೀವು ಇಲ್ಲ ಅದಕ್ಕೆ ಆದ ಒಂದು ನೀತಿ ನಿಯಮಗಳಿದೆ, ಅದನ್ನು ಪಾಲಿಸಬೇಕು ಅಂತ ಹೇಳಿದ್ರು. ಪಾಲಿಸೋಣ, ಅದರ ಸಮಸ್ಯೆ ಇಲ್ಲ. ಆದರೆ ಇವರು ಯಾರೇ ಒಬ್ಬರ ಸರ್ಕಾರಿ ಅಧಿಕಾರಿಗಳು ಅವರ ಭ್ರಷ್ಟಾಚಾರದಲ್ಲಿ ಅಥವಾ ಲಂಚವನ್ನು ತೆಗೆದುಕೊಂಡ್ರೆ ಅದರ ಸಾಕ್ಷಿಗಳು, ವಿಡಿಯೋಗಳು, ಆಡಿಯೋಗಳು ಕೊಡಿ, ನಾವು ದಾಖಲು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಮಾಹಿತಿಗಳನ್ನು ಗೌಪ್ಯವಾಗಿ ಇಟ್ಕೊಳ್ತಾರೆ. ಹಾಗಾಗಿ ಜಿಲ್ಲೆಯಾದ್ಯಂತ ಯಾವುದೇ ಗ್ರಾಮ ಪಂಚಾಯಿತಿ, ರಾಜ್ ಪಂಚಾಯಿತಿ ಅಥವಾ ತಾಲೂಕು ಕಚೇರಿಗಳಲ್ಲಿ ನೀವೇನಾದ್ರೂ ಲಂಚ ರುಶ್ವತಿಗಳಿಗೆ ಆಮಿಷ ಇದ್ದಂತ ಅವ್ರೇನಾದ್ರು ಲಂಚಕ್ಕೆ ಬೇಡಿಕೆ ಇದ್ದಂತ ಸಂದರ್ಭದಲ್ಲಿ ವಿಡಿಯೋ ಸಾಕ್ಷಿಗಳು, ಆಡಿಯೋ ಸಾಕ್ಷಿಗಳು ಇತ್ತು ಅಂದ್ರೆ ಖುದ್ದಾಗಿ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಕೊಡಿ, ಇಲ್ಲ ಅಂದ್ರೆ KRS ಪಕ್ಷ ಅಥವಾ ಕನ್ನಡ ಮಾಹಿತಿಯನ್ನ ತಕ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಇದೇ ಸಂದರ್ಭದಲ್ಲಿ ಅವ್ರು ಯಾರಿದ್ರು ಅವ್ರನ್ನ ಕರೆಯೋಣ, ಏನ್ ಬೇಡ. ಸೊ ಬಂದು ಒಂದಷ್ಟು ಮಾಹಿತಿ. ಹಾಗಾಗಿ ನಾವು ಬರೀ ಈ ಕಡೆ ತಿಳ್ಕೊಳ್ಳಿ, ನಿಲ್ಲೋ ಮನಸ್ಸ ಗೊತ್ತಣ ಈ ಕಡೆ ಈಗೆಲ್ಲ ಈ ಕಡೆ ಬರಪ್ಪ. ಲೋಕಾಯುಕ್ತ ಕರ್ನಾಟಕ. ಹಾಗಾಗಿ ಇವತ್ತು ಜನರು ನಂಬಿಕೆ ಇಟ್ಕೊಂಡಿರುವಂಥದ್ದು ಕರ್ನಾಟಕ ಲೋಕಾಯುಕ್ತ ಕೊಟ್ಟರೆ ಇವತ್ತು ಭ್ರಷ್ಟಾಧಿಕಾರಿಗಳನ್ನ ಜೈಲು ಕಳಿಸ್ತಾರೆ ಮತ್ತು ಭ್ರಷ್ಟಾಧಿಕಾರಿಗಳಿಗೆ ಒಂದು ರೀತಿಯ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಖಾತ್ರಿಪಡಿಸಬೇಕಾಗಿರುವಂಥ ಒಂದು ಇಲಾಖೆ ಎದುರುಗಡೆ ಇದೆ. ಹಾಗಾಗಿ ಸಂಬಂಧಪಟ್ಟ ಈ ಒಂದು ಪಾಂಡುಪುರ ಎಸಿಯವರ ವಿರುದ್ಧವಾಗಿ ಆಗಿರುವಂಥ FIRಗಳಲ್ಲಿ ಯಾವ ಥರ ಪ್ರಕರಣ ಆಯಿತು, ಆ ವಿಚಾರಣೆಗೆ ಏನು ತೊಂದರೆ ಮಾಡ್ತಾ ಇಲ್ಲ, ಆದರೆ ಯಾವ ಥರ ಪ್ರಕರಣ ಆಯಿತು, ಇದು ಯಾವ ರೀತಿ ಒಂದು ಆಯಾಮದಲ್ಲಿ ನಡೀತಾ ಬೇಕಾದ ಪ್ರಕರಣ, ಇದೇ ರೀತಿ ಇದೆ ಒಂದು ತೀವ್ರಗತಿಯಲ್ಲಿ, ಕ್ಷಿಪ್ರಗತಿಯಲ್ಲಿ ಬೇರೆ ಕಡೆ ನೀವು ಇಲ್ಲಿ ಜಿಲ್ಲೆಯಲ್ಲಿ ಕೊಟ್ಟಿರುವಂಥ ಒಂದು ಕೇಸ್ಗಳಲ್ಲೂ ಒಂದು ಕಾರ್ಯಪ್ರಗತಿ ಆಗ್ತಾ ಇದೆಯಾ ಅನ್ನೋ ಒಂದು ಮಾಹಿತಿಯನ್ನು ಕೇಳಬೇಕು. ಯಾರೋ ಇದ್ದಾರೆ ಬರ್ತೀವಿ ಅಂತ ಹೇಳಿ ಇಲ್ಲ, ನಾವು ಮಾಹಿತಿ ಕೇಳ್ತಾ ಇರೋದು ಮನೆ ಬಿಡೋದಿಲ್ಲ. ಮಾಹಿತಿ ಏನ್ ಪ್ರಕರಣ ದಾಖಲು ಮಾಡಿದ್ರಿ, ಯಾವ ಚರಾಚರಗಳಲ್ಲಿ FIR ಮಾಡಿದ್ರಿ, ಈಗ ಹಿಂದೆ ನೋಡಿ ನಮ್ಮನ್ನೆಲ್ಲ ಬಹಳ ಜನಕ್ಕೆ ಗೊತ್ತಿದೆ. CBI ಅಂತಂದ್ರೆ ಬಹಳ ಗೌರವ ಇತ್ತು. 30 ವರ್ಷ ಕೆಳಗಡೆ ಶಂಕರ್ ನಾಗ್ ಅವ್ರದ್ದು CBI ಶಂಕರ್ ಅಂತ ಒಂದು ಸಿನಿಮಾ ಬಂದಿತ್ತು. ಅವಾಗೆಲ್ಲ ಸಿನಿಮಾಗಳ CBI ತೋರಿಸಿದ್ರೆ ಸಾಕು ಜನಕ್ಕೆ ಪುನಃಸ್ಥಿತರಾಗ್ಬಿಡ್ತಿದ್ರು. ಯಾಕೆಂದ್ರೆ CBI ಅಂದರೆ ದಕ್ಷವಾದ ಸಂಸ್ಥೆ, ಪ್ರಾಮಾಣಿಕವಾದ ಸಂಸ್ಥೆ, ಸರಿಯಾಗಿ ತನಿಖೆ ಮಾಡ್ತಾ ಇರುವಂಥ ಅಭಿಪ್ರಾಯ ಇತ್ತು CBIಗೆ. ಆದರೆ ಇವತ್ತು CBI ಬಗ್ಗೆ ಎಷ್ಟು ಕೆಟ್ಟದಾಗಿರ್ತಕ್ಕಂಥ ಅಭಿಪ್ರಾಯ ಸಮಾಜದಲ್ಲಿದೆ ಅಂತ ಹೇಳಿದ್ರೆ, ಈ CBIನ ಎಲ್ಲ ಪಕ್ಷಗಳು ಕೂಡ ತಮ್ಮ ಮೂಗಿನೇರಕ್ಕೆ ಬಳಸ್ಕೊಂಡಿದ್ದಾವೆ. ಹಾಗಾಗಿ CBI ಬಗ್ಗೆ ಇಲ್ಲ. ಕರ್ನಾಟಕದಲ್ಲಿ ವೆಂಕಟೇಶ್ವರ ಇದ್ದಾಗ, ಸಂತೋಷ್ ಹೆಗಡೆ ಇದ್ದಾಗ ಲೋಕಾಯುಕ್ತ ಅಂತ ಹೇಳಿದ್ರೆ ಅಧಿಕಾರಿಗಳು ಹೆಚ್ಚಿ ಬರಗಾಗ್ತಿದ್ರು. ಸರಿಯಪ್ಪ ಲೋಕಾಯುಕ್ತ ದೂರು ಕೊಡ್ತಾರೆ ಅಂದ್ರೆ ಹೆಂಗಪ್ಪ ಅಂತ. ಈಗ ಹೆಂಗಾಗಿದೆ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿದ್ರೆ, ಇವತ್ತು ಯಾವ ರೀತಿ ಅನಾಥರಿಸೊಳಗೆ DET ಹೊಡೆದು ಅದು ಪ್ರತಿರೋಧಕ ಶಕ್ತಿಯನ್ನು ಬಳಸ್ಕೊಂಡಿದ್ದಾವೋ, ಲೋಕಾಯುಕ್ತಕ್ಕಂಥ ಒಂದು ನಿಷ್ಕ್ರಿಯ ಸಂಸ್ಥೆಗೆ ಇವತ್ತು ಎಲ್ಲ ಸರ್ಕಾರಿ ಅಧಿಕಾರಿಗಳು ಅವರು ಪ್ರತಿರೋಧಕ ಶಕ್ತಿಯನ್ನು ಬಳಸ್ಕೊಂಡ್ಬಿಟ್ಟಿದ್ದಾರೆ. ಅದು ಲೋಕಾಯುಕ್ತ ಅಂದರೆ ಈಸಿ ಆಯಿತು ಅಂತಾರೆ. ಲೋಕಾಯುಕ್ತನ ಒಳ್ಳೆ ಆಯಿತು ಕೊಡಿ ಲೋಕಾಯುಕ್ತ ಅಂತಾರೆ. ಯಾಕೆ ಅಂದರೆ ಲೋಕಾಯುಕ್ತಲ್ಲೇ ಕಳ್ಳರ ಸಂತೆ ಇದೆ. ಲೋಕಾಯುಕ್ತ ಒಳಗಿನ ಅಧಿಕಾರಿಗಳೇ ಕಳ್ತಿದ್ದಾರೆ ಇವತ್ತು. ಅಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಲೋಕಾಯುಕ್ತ ನೋಡ್ತಿದ್ದೀವಿ. ಇದಕ್ಕಿರುವಂಥ ಹೆಸರು ಕೂಡ ಕೆಟ್ಟು ಕೆರೆ ಹಿಡಿದು ಇವತ್ತು ನೋಡಿ. ಅಂಥ ವೇಳೆಯಲ್ಲಿ ನಮಗೆ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ದಕ್ಷ ಅಧಿಕಾರಿ ಪಾಂಡುಪುರ ವಿಭಾಗದ AC ಅವ್ರ ಬಗ್ಗೆ ಸಾರ್ವಜನಿಕವಾಗಿ ಕೂಡ ಒಳ್ಳೆಯ ಅಭಿಪ್ರಾಯ ಇದೆ.
ಮತ್ತು ಸರ್ಕಾರದ ಮಟ್ಟದಲ್ಲಿ ಕಂದಾಯ ಇಲಾಖೆ ಮಂತ್ರಿಗಳೇ ಅವ್ರನ್ನ ಶ್ಲಾಘನೆ ಮಾಡಿದ್ದಾರೆ. ಸುಮಾರು 3,500 ರೈತರ ಪ್ರಕರಣಗಳನ್ನ ಇತ್ಯರ್ಥ ಮಾಡಿ ಇವತ್ತು ಹಳ್ಳಿಗಳಲ್ಲಿ ಒಂದು ಶಾಂತಿ ಇರೋದಕ್ಕೆ ಸಾಧ್ಯ ಆಗಿದೆ. ಇಲ್ಲಾಂದರೆ ಇವತ್ತು ಹಿಡಿದು ಸುಲಿಗೆ ಮಾಡ್ತಿದ್ರು ಅವ್ರನ್ನ ರೈತರನ್ನ ಇವರು. ಅಂಥ ಒಬ್ಬ ದಕ್ಷಾಧಿಕಾರಿ ಮೇಲೆ ಏಕಾಏಕಿ ಪ್ರಕರಣ ದಾಖಲಿಸ್ಕೊಂಡು ಹೊರಟಿದ್ದಾರೆ. ನಾವು ಕೇಳೋದಕ್ಕೆ, ಸ್ವಾಮಿ ನೀವು ಇಷ್ಟೊಂದು ಪ್ರಾಮಾಣಿಕರು, ಇಷ್ಟೊಂದು ಕಾರ್ಯತತ್ಪರರಾಗಿದ್ದರೆ ಎಲ್ಲ ಪ್ರಕರಣಗಳಲ್ಲಿ ಯಾಕೆ ಆಸಕ್ತಿ ಇಲ್ಲ ನಿಮಗೆ? ಉಳಿದ ದೂರುಗಳಲ್ಲಿ ಯಾಕೆ ನೀವು ಇಷ್ಟೊಂದು ಫಾಸ್ಟಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡಲ್ಲ? ಈ ಪ್ರಶ್ನೆ ನಾನು ನಿಮ್ಗೆ ಕೇಳಬೇಕಾಗತ್ತೆ. ಯಾಕಂದರೆ ಲೋಕಾಯುಕ್ತ ಸಮಾಜದಲ್ಲಿ ದಿನೇ ದಿನೇ ಗಬ್ಬರ ಆಗ್ತಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವರು ಕೂಡ ಭಾಗಿಯಾಗ್ತಿದ್ದಾರೆ. ಸೊ ಹಾಗಾಗಿ ಇವತ್ತು ಮಂಡ್ಯದಲ್ಲಿರ್ತಕ್ಕಂಥ ಲೋಕಾಯುಕ್ತ ಆಫೀಸ್ ಮುಂದೆ ಏನೋ ನಾವು ಇವತ್ತು ಕೆಲಸ ಬೇಗ ಬಂದಿದ್ದೀವೋ ಲೋಕಾಯುಕ್ತರು ಆನ್ಸರ್ ಮಾಡಬೇಕು ಮತ್ತು ಎಲ್ಲ ಪ್ರಕರಣ ಚುರುಕುಗೊಳಿಸ್ಬೇಕು. ಏನು ಮಾಡ್ತಾ ಇದ್ದೀರಿ? 2 ವರ್ಷ 3 ವರ್ಷ ಆಯಿತು, ದೂರುಗಳು ಕೊಟ್ಟಿದ್ದೀವಿ, ದಾಖಲೆಗಳು ಕೊಟ್ಟಿದ್ದೀವಿ. ನಾನೇ ಒಂದು ಪ್ರಕರಣದಲ್ಲಿ ಎಲ್ಲ ದಾಖಲೆಗಳನ್ನ ಕೊಟ್ಟು ಒಂದು ನಕಲಿ ದಾಖಲೆ ಸ್ವಾಮಿ ಇವ್ರಿಗೊಂದು ಲೆಟ್ರ್ ಬರೀ ಸಾಕು ನೀವು ಕೇಳ್ಕೊಳ್ಳೋಕ್ಕೆ ಅಂದರೆ ಬರೆಯೋಕ್ಕೆ ರೆಡಿ ಇಲ್ಲ ಲೋಕಾಯುಕ್ತ ಅಧಿಕಾರಿ. ಕಳ್ಳ ಅವನು, ಯಾವನು ಕದಿಮ ಇದ್ದರೆ ಅವ್ನ ಪರವಾಗಿ ವಕಾಲತ್ ಮಾಡ್ತಾನೆ ಅಧಿಕಾರಿ. ಸೊ ಲೋಕಾಯುಕ್ತ ಬಗ್ಗೆ ಇದ್ದಂಥ ಮರ್ಯಾದೆಯನ್ನು ಮಣ್ಣಪಾಲು ಮಾಡೋ ಕೆಲಸ ಇವತ್ತು ನಮ್ಮ ಅಧಿಕಾರಿಗಳಿಂದ ಆಗ್ತಾ ಇದೆ. ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಜಾಗೃತರಾಗಿ ತಮ್ಮನ್ನು ಯಾವ ಉದ್ದೇಶ ಸ್ಥಾಪನೆ ಮಾಡಲಾಗಿದೆಯೋ, ಯಾವ ಉದ್ದೇಶಕ್ಕಾಗಿ ನಿಮಗೆ ಸರ್ಕಾರಿ ಸಂಬಳ, ಕಾರು, ಬಂಗ್ಲಾ ಮತ್ತೊಂದು ಕೊಟ್ಟು ಈ ಜನರ ತೆರಿಗೆಗಳಿಂದ ನಿಮ್ಮನ್ನು ಸಾಕಲಾಗ್ತಿದೆಯೋ ಆ ಉದ್ದೇಶಕ್ಕೆ ನ್ಯಾಯವನ್ನು ಸಲ್ಲಿಸ್ತಕ್ಕಂಥ ಕೆಲಸ ನೀವು ಮಾಡಬೇಕು. ಇಲ್ಲಾಂದರೆ ಲೋಕಾಯುಕ್ತ ಅಂತ ಹೇಳಿದ್ರೆ ಅದು ಬೊಗಳಿದ್ರೆ ನಾಯಿ ಕಚ್ಚಲ್ ಬೇಕಿಲ್ಲ, ಬೊಗಳಿದ್ರೆ ನಾಯಿ ಅಂತ ಆಗ್ಬಿಡುತ್ತೆ. ಆಗಬಾರ್ದು. ನಿಷ್ಪಕ್ಷಪಾತ ಕೆಲಸ ಮಾಡಿ. ನಾವು ಈ ಪ್ರಕರಣದಲ್ಲೂ ಅಷ್ಟೇ ಏನು ಇದೆಯೋ ತನಿಖೆ ಮಾಡಿ. ಅಲ್ಲಿ ಆ ತನಿಖೆ ನಿಷ್ಪಕ್ಷಪಾತವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು, ಅದು ಒಳಿತಿನ ಪರವಾಗಿರಬೇಕು. ಯಾರೋ ಅಲ್ಲಿ ಕಿಡಿಗೇಡಿಗಳು ಕಚೇರಿ ಒಳಗಡೆ ಲಂಚ ಮತ್ತೊಂದಕ್ಕೆ ಅವಕಾಶ ಇಲ್ಲ ಅಂತೇಳಿ ಎಸ್ಕಟ್ಟೋದಕ್ಕೆ ನೀವು ಪೂರಕವಾಗಿ ಡ್ಯಾನ್ಸ್ ಮಾಡ್ತಕ್ಕಂಥದ್ದು, ತಾಳ ಆಗ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಡಿ ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀವಿ. ಕರೀರಿ, ಅವ್ರನ್ನ ಅಧಿಕಾರಿಗಳು ಬರಲಿ. ಅವರು ಕೂಡ ಬರುವಂಥ ಸಂದರ್ಭದಲ್ಲಿ ನಾವು ಇವತ್ತು ಮನೆ ಪತ್ರ ಏನು ಕೊಟ್ಟಿದ್ದೀವಿ ಅನ್ನೋದು ಇವತ್ತು ಲೈವ್ ನೋಡ್ತಾ ಇರೋರಿಗೆ ಒಂದಷ್ಟು ವಿಚಾರಗಳನ್ನು ಹೇಳಬೇಕು. ಸೊ ನಾವು ಇವತ್ತು ಮನವಿಯನ್ನು ಕೊಡ್ತಾ ಇರೋದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಕರ್ನಾಟಕ ಸರ್ಕಾರ. ವಿಷಯ ಏನಪ್ಪಾ ಅಂದರೆ ಪ್ರಾಮಾಣಿಕ ಹಾಗೂ ದಕ್ಷ ಅಧಿಕಾರಿ ಎಂದು ಹೆಸರಾಗಿರುವ ಮಂಡ್ಯ ಜಿಲ್ಲೆಯ ಪಾಂಡುಪುರ ಉಪಾಧಿಕಾರಿ ಶ್ರೀನಿವಾಸ್ ಕೆ.ಆರ್ ಅವರನ್ನು ಸದರಿ ಹುದ್ದೆಯಲ್ಲಿ ಮುಂದುವರಿಸಲು ಕೋರಿ ಮಾನ್ಯರ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪಾಂಡುಪುರ ಉಪಾಧಿಕಾರಿಗಳ ವಿರುದ್ಧ ಕೆಲವು ರಾಜಕೀಯ ಪ್ರೇರಿತ ಪಟ್ಟಬದ್ಧ ಹಿತಾಸಕ್ತಿಗಳ ಭ್ರಷ್ಟ ಅಧಿಕಾರಿಗಳ ಹಾಗೂ ಮಧ್ಯವರ್ತಿಗಳ ದಲ್ಲಾಳಿಗಳ ಪಿತೂರಿ ಹಾಗೂ ಬೆಂಬಲದಿಂದ ಪಾಂಡುಪುರ ಉಪಾಧಿಕಾರಿಗಳನ್ನು ಪ್ರಕರಣದಲ್ಲಿ ಆರೋಪಿಸಿ ವರ್ಗಾವಣೆ ಹಾಗೂ ಅಮಾನತುಗೊಳಿಸಲು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಂಡ್ಯ ಕರ್ನಾಟಕ ಲೋಕಾಯುಕ್ತ ಜಿಲ್ಲಾಧೀಕ್ಷಕರಿಗೆ ದೂರನ್ನು ಸಲ್ಲಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಿಯಮದ ಪ್ರಕಾರ ವಿಚಾರಣೆಗಳು ಮುಂದುವರಿಯಲಿ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ ಮೇಲ್ನೋಟಕ್ಕೆ ಜನಸಾಮಾನ್ಯರು ಹಾಗೂ ರೈತರು ಕಂಡಂತೆ ಪಾಂಡುಪುರ ಉಪಾಧಿಕಾರಿ ಶ್ರೀನಿವಾಸರವರು ಕಳೆದ 4-5 ತಿಂಗಳಲ್ಲಿ ಕಂದಾಯ ಇಲಾಖೆಯಲ್ಲಿ ನೆನೆಗುಂದಿಗೆ ಬಿದ್ದಿದ್ದಂಥ ವ್ಯಾಜ್ಯ ಪ್ರಕರಣಗಳು, ಅದರಲ್ಲೂ ಕೇರ್ಪೇಟೆ ತಾಲೂಕಿನಲ್ಲೂ 3,500ಕ್ಕೂ ಹೆಚ್ಚು ಅರ್ಜಿಗಳನ್ನು ವಿಲೇವಾರಿ ಮಾಡಿದ ಕೆಲಸಗಳನ್ನು ಹಾಗೂ ಇನ್ನೂ ಹಲವು ಕೆಲಸಗಳನ್ನು ಗಮನಿಸಿದ ರಾಜ್ಯ ಕಂದಾಯ ಇಲಾಖೆ ಶ್ರೀಯುತರಿಗೆ ಕೆಲಸಕ್ಕೆ ಶ್ಲಾಘನೆ ಹಾಗೂ ಅಭಿನಂದನಾ ಪ್ರಮಾಣ ಪತ್ರವನ್ನು ಬಂದಿರೋ ಬಗ್ಗೆ ಇತ್ತೀಚೆಗೆ ಒಂದಷ್ಟು ಪತ್ರಿಕೆಗಳನ್ನು ನೋಡಿರ್ತೀರಾ. ಮತ್ತೆ ನಿಮಗೆಲ್ಲ ಗೊತ್ತಿದೆ, ಪಾಂಡುಪುರ ಉಪಾಧಿಕಾರಿ ಅಂದರೆ ಅವರು 4 ತಾಲೂಕುಗಳಿಗೆ ಸಂಬಂಧಪಟ್ಟಿರ್ತಾರೆ: ಶ್ರೀರಂಗಪಟ್ಟಣ, ಪಾಂಡುಪುರ, ನಾಗಮಂಗಲ ಹಾಗೂ ಕೇರ್ಪೇಟೆ. ಸೊ ಈ ಅಧಿಕಾರಿ ಅದು ಯಾವುದೇ ಒಂದು ಕಚೇರಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಸಿಗುವಂಥ ಅಧಿಕಾರಿಯಾಗಿದ್ದರು. ಹಾಗಾಗಿ ರೈತರು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ವ್ಯಾಜ್ಯ ಪ್ರಕರಣಗಳು ಹಾಗೂ ಸಮಸ್ಯೆಗಳಿಗೆ ಪರಿಹಾರವನ್ನು ಕೋರಿ ಹೋದಂಥ ಸಂದರ್ಭದಲ್ಲಿ ಜನಸಾಮಾನ್ಯರ ಜೊತೆ ಬಹಳ ಸಂಯಮದಿಂದ ನಡೆದುಕೊಂಡು ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲಿಸಿ ಜನಸಾಮಾನ್ಯರಿಗೆ ನ್ಯಾಯ ಪರಿಹಾರ ಕೊಡಿಸಲು ಅತ್ಯಂತ ಯಶಸ್ವಿಯಾಗಿರ್ತಾರೆ. ಕೆಲವು ತಿಂಗಳುಗಳಿಂದ ಕಂದಾಯ ಇಲಾಖೆಯಲ್ಲಿ ಇದು ಮೇನಾಗಿ ಕೇಳಿಸ್ಕೋಬೇಕಾಗಿರೋದು, ಕೆಲವು ತಿಂಗಳುಗಳಿಂದ ಕಂದಾಯ ಇಲಾಖೆಯಲ್ಲಿ ಸರಾಗವಾಗಿ ಮಧ್ಯವರ್ತಿಗಳ ಬೆಂಬಲವಿಲ್ಲದೆ ಆಗುತ್ತಿರುವ ಕೆಲಸದ ಬೆಳವಣಿಗೆಗಳನ್ನು ಗಮನಿಸಿದ ರಾಜಕೀಯ ಪ್ರೇರಿತ ಕೆಲವೊಂದು ಪಟಭದ್ರ ಹಿತಾಸಕ್ತಿಗಳು ಇಲಾಖೆಗಳಲ್ಲಿ ಸುದೀರ್ಘ ಕಾಲದಿಂದ ಕೆಲಸ ನಿರ್ವಹಿಸುತ್ತಿರುವ ಭ್ರಷ್ಟ ಅಧಿಕಾರಿಗಳ ಹಾಗೂ ಮಧ್ಯವರ್ತಿಗಳ ಕುಮ್ಮಕ್ಕಿನಿಂದ ಪಾಂಡುಪುರ ಎಸಿರವರ ವಿರುದ್ಧ ಅನಗತ್ಯ ದೂರನ್ನು ಸಲ್ಲಿಸಿರುತ್ತಾರೆ ವಿನಃ ಆ ದೂರು ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿರುವುದು ಎಂದು ಮೇಲ್ನೋಟಕ್ಕೆ ಕಂಡು ಬಂದಿರುವುದಿಲ್ಲ. ಈ ಆರೋಪ ಸತ್ಯಕ್ಕೆ ದೂರವೆಂದು ಸಾರ್ವಜನಿಕರು ಹಾಗೂ ರೈತರ ಹಾಗೂ ನಮ್ಮಗಳ ಅಭಿಪ್ರಾಯ. ಜಿಲ್ಲೆಯಲ್ಲಿ ಹಾಗೂ ರಾಜ್ಯದ ಬಹುತೇಕ ಕಂದಾಯ ಇಲಾಖೆಗಳಲ್ಲಿ ಇಂದು ಭ್ರಷ್ಟ ಅಧಿಕಾರಿಗಳು ರೈತರನ್ನ ಲಂಚಕ್ಕಾಗಿ ಪೀಡಿಸುತ್ತಾ ಆರ್ಥಿಕ ಸಂಕಷ್ಟಕ್ಕೆ ದೂಡುತ್ತಿರುವುದು ಒಂದು ಕಡೆಯಾದರೆ, ಸಾರ್ವಜನಿಕ ಹಾಗೂ ರೈತರ ಕಾನೂನುಬದ್ಧ ಕೆಲಸಗಳನ್ನು ಯಾವುದೇ ರೀತಿಯ ಮಧ್ಯವರ್ತಿಗಳ ಸಹಾಯವಿಲ್ಲದೆ ಯಾವುದೇ ಲಂಚಕ್ಕೆ ಆಸೆ ಪಡೆದೇ ಕೆಲಸ ಮಾಡುತ್ತಿರುವ ಪ್ರಾಮಾಣಿಕ ಅಧಿಕಾರಿಗಳನ್ನು ಸುಳ್ಳು ದೂರುಗಳ ಮೂಲಕ ಕಿರುಕುಳ ನೀಡುವುದು ಮತ್ತು ಆ ದೂರಿನ ಆಧಾರದ ಮೇಲೆ ಅವರನ್ನು ವರ್ಗಾಯಿಸಿ ಅವರ ಸ್ಥಾನಕ್ಕೆ ಭ್ರಷ್ಟರನ್ನ ಕೂರಿಸುವ ಕೆಲಸ ಆಗ್ತಾ ಇದೆ. ಇದಾಗ್ತಿದೆ, ಆಗ್ತಿದೆ. ಇವತ್ತು ವರ್ಗಾವಣೆ ಅಂತ ಹೋಗ್ಬಿಡೋದು ಮತ್ತು ಅವರು ಬೇಕಾಗಿರುವಂಥವ್ರನ್ನ ತಗೊಂಡು ಕೂರಿಸುವಂಥದ್ದು ಭ್ರಷ್ಟರನ್ನ ಕೂರಿಸುವ ಕೆಲಸ ಆಗ್ತಿದೆ. ಪ್ರಸ್ತುತ ಪಾಂಡುಪುರ ಎಸಿ ಶ್ರೀನಿವಾಸ್ ಅವರು ಪ್ರಕರಣದಲ್ಲಿ ಇದೇ ರೀತಿಯ ಹುನ್ನಾರ ನಡೆಯುತ್ತಿರುವುದು
ಕಂಡು ಬಂದಿದೆ. ಅಂದ್ರೆ ಇದೇ ತರ ಇವರ ಒಂದು ಪ್ರಕರಣದಲ್ಲೂ ಆಗ್ತಾ ಇದೆ. ಶ್ರೀನಿವಾಸ್ ಅವರಂತ ಅಧಿಕಾರಿಗಳನ್ನ ಉಳಿಸಿಕೊಂಡು ಮತ್ತಷ್ಟು ಉತ್ತಮ ಕೆಲಸಗಳನ್ನು ಮಾಡಲು ಅನುವು ಮಾಡಿಕೊಡಬೇಕಾಗೋದು ನಮ್ಮೆಲ್ಲ ಸಾರ್ವಜನಿಕರ ಹಾಗೂ ಸರ್ಕಾರದ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ನಾವು ನೇರವಾಗಿ ಸರ್ಕಾರವನ್ನ ಕೇಳ್ತಿದ್ದೀವಿ, ಇವರನ್ನ ಪ್ರಾಮಾಣಿಕ ಅಧಿಕಾರಿಗಳನ್ನ ಅವರು ಈ ಸದರಿ ಇರುವಂಥ ಜಾಗಗಳಲ್ಲಿ ಕೆಲಸ ಮಾಡೋದಕ್ಕೆ ಬಿಡಿ ಅಂತ ಹೇಳಿ ನಾವು ಈ ಒಂದು ಎಲ್ಲ ಪ್ರಗತಿಪರ ಸಂಘಟನೆಗಳ ಹಾಗೂ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳ ಒಂದು ಒಕ್ಕೂಟ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಕರ್ನಾಟಕ ಸರ್ಕಾರದ ಮಾನ್ಯ ಕಂದಾಯ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳಿಗೆ, ಪ್ರಧಾನ ಕಾರ್ಯದರ್ಶಿಗಳಿಗೆ ನಾವು ಇವತ್ತು ಆಗ್ರಹವನ್ನು ಕೊಡ್ತಾ ಇದ್ದೀವಿ. ಇದು ಬರೀ ಮಂಡ್ಯ ಪಾಂಡವಪುರ ವಿಚಾರ ಅಲ್ಲ. ಎಲ್ಲೆಲ್ಲಿ ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೋ ಅಲ್ಲಿ ಪ್ರಾಮಾಣಿಕ ಅಧಿಕಾರಿಗಳಿಗೆ ಸಾರ್ವಜನಿಕರು ಬೆಂಬಲ ಕೊಡಬೇಕು ಅನ್ನೋದನ್ನ KRS ಪಕ್ಷ ಹಾಗೂ ಮಂಡ್ಯ ಜಿಲ್ಲೆ ಜನತೆ ಇವತ್ತು ನಾವು ಆಗ್ರಹಿಸ್ತಾ ಇದ್ದೀವಿ. ನೋಡ್ರೆ ಕರೆಗೆ ಒಂದು 5 ನಿಮಿಷ ನಮಗೆ ಮಾಹಿತಿ ಕೊಡಿ. ಹಾಗಾಗಿ ಈಗ ನಾವು ಏನ್ ಮಾಡಿಲ್ಲ ಸರ್? ಏನೇನು ಬೇಡ, ಎಂಡೇನು ಬೇಡ, ತಗೊಳ್ಳೋಣ. ಹಾಗಾಗಿ ಈ ಥರದಲ್ಲೇ ಒಂದಷ್ಟು ಕಂಪ್ಲೇಂಟ್ಗಳು ಆಗ್ತವೆ. ಆದರೆ ಯಾವುದೋ ರಾಜಕೀಯ ಒತ್ತಡಕ್ಕೆ ಕೆಲವೊಂದು ಕಂಪ್ಲೇಂಟ್ಗಳೇ ರಾಜಕೀಯ ಪ್ರೇರಿತ ಕೆಲವೊಂದು ಪಟಭದ್ರ ಹಿತಾಸಕ್ತಿಗಳು ಇವ್ರಿಗೆ ಬೆಂಬಲ ಮತ್ತು ಒಂದು ಪ್ರೆಷರ್ ಹಾಕ್ಬಿಟ್ರೆ ಇವರು ಕೆಲಸ ಮಾಡ್ತಾರೆ. ಈಗ ಸಮಸ್ಯೆ ಆಗಿರೋರು, ಅನ್ಯಾಯಕ್ಕೊಳಗಾಗಿರೋರು ಕಂಪ್ಲೇಂಟ್ಗಳು ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲಿ ಪ್ರಕರಣಗಳು ಮುಂದೆ ಹೋಗ್ತಾ ಇದೆ, ತನಿಖೆಗಳು ಒಂದು ಸರಿಯಾದ ರೀತಿಯಲ್ಲಿ ತನಿಖೆಗಳು ಎಲ್ಲಾಗ್ತದೆ ಇವತ್ತು ಇದನ್ನ ಜನಸಾಮಾನ್ಯರು ಪ್ರಶ್ನೆ ಮಾಡಬೇಕು. ಆಯಾ ಸಂದರ್ಭಕ್ಕೆ ಕಾಲಕ್ಕೆ ಪ್ರಶ್ನೆ ಮಾಡಿಲ್ಲ ಅಂದ್ರೆ ಇವತ್ತು ಆಡಳಿತ ವ್ಯವಸ್ಥೆ ಇನ್ನೂ ದುರ್ಗತಿ ಮತ್ತು ಅಧೋಗತಿಗೆ ಹೋಗುತ್ತೆ. ಹಾಗಾಗಿ ಆಯಾ ಸಂದರ್ಭಗಳಲ್ಲಿ ಸಾರ್ವಜನಿಕರು ನಮಗೆ ಅನ್ಯಾಯದಂತ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕು. ತನ್ಮೂಲಕ ಆಡಳಿತ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂತಹ ಈ ಒಂದು ಅಧ್ವಾನವನ್ನ ಸರಿಪಡಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ KRS ಪಕ್ಷ ಆಗ್ರಹಿಸುತ್ತೆ. ಬರಲಿ, ಈಗ ಅವರು ನಮ್ಮೇನು ಅದು ಆಕ್ಚುಲಾಗಿ ಅವ್ರ ತನಿಖೆಗೆ ನಾವೇನು ತೊಂದರೆ ಏನಿಲ್ಲ. ಆದರೆ ಈ ಥರ ಪ್ರಾಮಾಣಿಕ ಅಧಿಕಾರಿಗಳನ್ನ ಉಳಿಸುವಂಥ ಕೆಲಸ ಮಾಡಬೇಕು. ಹಾಗಾಗಿ ನೀವು ನೇರವಾಗಿ ರೈತರನ್ನ ಇನ್ನೊಬ್ಬರನ್ನ ನೀವು ಒಂದಷ್ಟು ತನಿಖೆಯನ್ನು ಹೊರತುಪಡಿಸಿ ರೈತರನ್ನ ಇದೊಂದು ಡೆಲಿವರಿ ಮಾಡೋದಕ್ಕೆ ಯಾಕೆ ಸಾಧ್ಯ ಆಯಿತು ಅನ್ನೋದನ್ನು ನಾವು ಮಾಹಿತಿ ತಗೋಬೇಕು. ಹಾಗಾಗಿ ಈ ಥರ ಪ್ರಾಮಾಣಿಕ ಅಧಿಕಾರಿಗಳು ಜಿಲ್ಲೆಯಾದ್ಯಂತ ಇವತ್ತು ಕೆಲಸ ನಿರ್ವಹಿಸುವಂಥ ಒಂದು ಪರಿಸ್ಥಿತಿ ಬಂದೋಗ್ಬೇಕು. ಆದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥವ್ರು ಇವತ್ತು ಪ್ರಾಮಾಣಿಕವಾಗಿ ಇರುವಂಥದ್ದೇ ನಮಗೆ ತೊಂದರೆ ಆಗಿದೆ ಇವತ್ತು ಅಂತ ಅನ್ನೋ ತರಕ್ಕಾಗಿದೆ. ಇವತ್ತು ಪ್ರಾಮಾಣಿಕ ಅಧಿಕಾರಿಗಳು ಇವತ್ತು ಭಯಭೀತಿಯಿಂದ ಇವತ್ತು ಜೀವನ ನಡೆಸುವಂಥ ಪರಿಸ್ಥಿತಿ ಬಂದಿದೆ. ಇದು ಬೇಕಾಗಿದ್ದ. ಹಾಗಾಗಿ ಜಿಲ್ಲೆಯ ಜನತೆ ಗಮನಿಸಬೇಕು, ಪ್ರಾಮಾಣಿಕ ಅಧಿಕಾರಿಗಳನ್ನ ಬೆಂಬಲಿಸಬೇಕು. ನಿಮ್ಗೆ ಯಾವುದೋ ಕೆಲಸಗಳು ಆಗಬೇಕು, ಇಮಿಡಿಯೇಟ್ ಆಗಬೇಕು ಅಂತ ಹೇಳಿ ಲಂಚ ರುಶ್ವತ್ಗಳನ್ನ ಕೊಟ್ಟು ಕೆಲಸ ಮಾಡ್ತಾ ಇರೋದ್ರಿಂದ ಈ ಒಂದು ಅವ್ಯವಸ್ಥೆ ಆಗಿರುವಂಥದ್ದು. ಹಾಗಾಗಿ ನಮ್ಮ ಕಾನೂನುಬದ್ಧ ಕೆಲಸಗಳನ್ನ ಸರಿಯಾದ ಕ್ರಮಗಳ ಪ್ರಕಾರ ಕೆಲಸ ಮಾಡಿಸಬೇಕು. ಆ ಕೆಲಸಗಳನ್ನ ಮಾಡ್ತಾ ಇಲ್ಲ ಅಂದ್ರೆ ಆಯಾ ಅಧೀನಾಧಿಕಾರಿಗಳಿಗೆ ನಾವು ದೂರನ್ನ ಕೊಟ್ಟು ಕೆಲಸವನ್ನ ಮಾಡಿಸುವಂಥದ್ದಾಗಬೇಕು. ಇವತ್ತೇನಾಗಿದೆ ಅಂದ್ರೆ ಪ್ರತಿ ಒಂದಕ್ಕೂ ಯಾವುದೇ ಕಚೇರಿಗಳು ತಗೊಳ್ಳಿ, ಪ್ರತಿ ಒಂದು ಕಚೇರಿಗಳೇ ಒಂದು ವಿಷವರ್ತುಲ ಇದು. ಹಾಗಾಗಿ ನೀವು ಯಾವುದೇ ಕೆಲಸಗಳನ್ನ ಮಾಡಿಸ್ಕೊಂಡ್ರು ಕೂಡ ನೀವು ಲಂಚವನ್ನ ಕೊಟ್ಟೇ ಹೋಗ್ಬೇಕು ಅನ್ನೋ ತರ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಸಮಾಜವನ್ನ ಬದಲಾಯಿಸಬೇಕಾಗಿರುವಂಥವ್ರು ಇಲ್ಲಿನ ಜನಪ್ರತಿನಿಧಿಗಳು ಕೂಡ ಅವರ ಕೆಲಸವನ್ನ ಮಾಡಬೇಕಾಯಿತು. ಅದರ ಜನಪ್ರತಿನಿಧಿಗಳು ಅವರವರ ಒಂದು ಅಭಿವೃದ್ಧಿಗಾಗಿ ಇವತ್ತು ಕೆಲಸ ಮಾಡ್ತಾ ಇರುವಂಥದ್ದು. ಜನರ ಪರವಾಗಿ ಕೆಲಸ ಮಾಡ್ತೀವಿ ಬರ್ತಾರೆ, ಆದರೆ ಸ್ವಾಯತ್ತಶಕ್ತಿ ಸ್ವಾಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹೊರತು ಇವತ್ತು ಜನಪರವಾದ ಜನರಿಗೆ ಬೇಕಾದ ಕೆಲಸಗಳನ್ನ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಒಂದಷ್ಟು ಮಾಹಿತಿ ತಗೊಳ್ಳೋಣ. ರವೀಂದ್ರ ನೋಡಪ್ಪ ಬರ್ತಾರೆ, ಇಲ್ಲಾಂದ್ರೆ ನಾವು ಏನು ಮಾಡ್ಬಿಟ್ಟು ಹೋಗೋಣ. ಅವ್ರ ತನಿಖೆ ಅವ್ರು ಮಾಡಲಿ, ಏನು ಸಮಸ್ಯೆ ಇಲ್ಲ. ಸೊ ಇದೇ ಥರ ಕೆಲಸ ಮಾಡ್ತಾ ಇರುವಂಥದ್ದು ಎಲ್ಲ ಸಂದರ್ಭದಲ್ಲೂ ಕೆಲಸ ಮಾಡಲಿ ಅಂತ ನಾವು ಅವ್ರಿಗೆ ಆಶಿಸ್ತೀವಿ. ಸರ್, ಅವರು ಪಬ್ಲಿಕ್ ಆಗಿ ಮಾತಾಡೋದು ಕೆಲವು ವಿಚಾರಗಳ ಅದಕ್ಕೆ ಒಂದು 5 ಜನ ಒಳಗೆ ಬಂದು ಮಾತಾಡ ಹಂಗೆ ವೀಡಿಯೋ ಗಿಡ ಮಾಡೋಂಗಿಲ್ಲ. ನಮ್ಮದು ಕೆಲವು ಸಿಸ್ಟಮ್ ಇದೆ, ಅದನ್ನು ಫಾಲೋ ಮಾಡಬೇಕು. ಬಂಧುಗಳೇ, ಈಗ ನಮ್ಮ ಮಂಡ್ಯ ಜಿಲ್ಲಾ ಉಸ್ತುವಾರಿ ಇರುವಂಥ ಬೈಗೌಡ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಹಾಗೂ KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಂತ ರಮೇಶ್ ಗೌಡರು ಅವರಂದ್ರೆ ಮಾಹಿತಿ ಕೊಟ್ಟಿದ್ದಾರೆ. ಇದು ತನಿಖೆಗೆ ನಮಗೆ ತೊಂದರೆ ಆಗುತ್ತೆ, ಇನ್ನೊಂದು ನಮ್ಮ ಪ್ರಕರಣದ ವಿಚಾರವಾಗಿ ನಾವು ಲೈವಲ್ಲಿ ಬಂದು ಮಾತಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವು ಮಂಡ್ಯ ಜಿಲ್ಲೆಯ ಜನರ ಹಿತಾಸಕ್ತಿ ಪರವಾಗಿ ನಾವು ಅವರೊಂದಷ್ಟು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ಆ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಈ ಒಂದು ನಮ್ಮ ಉದ್ದೇಶ ಏನಿದ್ದು ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಕೊಟ್ಟಾಗಿದೆ, ಇವರ ಕೆಲಸ ಇವರು ಮಾಡಲಿ. ಆದರೆ ಈ ಥರ ಪ್ರಾಮಾಣಿಕ ಅಧಿಕಾರಿಗಳು ಜಿಲ್ಲೆಯಾದ್ಯಂತ ಯಾವುದೇ ಬಗ್ಗೆ ಕೆಲಸ ಮಾಡ್ತಾ ಇರಲಿ, ಅವರು ಕೆಲಸವನ್ನು ಮಾಡೋದಕ್ಕೆ ಜನರು ಸಹಕರಿಸಬೇಕು ಮತ್ತು ಸಂಬಂಧಪಟ್ಟ ಇಲಾಖೆಗಳು ಅವರ ಪರವಾಗಿ ನಿಲ್ಲಬೇಕು ಅನ್ನೋದನ್ನ KRS ಪಕ್ಷ ಹಾಗೂ ನಾಡಿನ ರೈತ ಪರ ಹಾಗೂ ಎಲ್ಲ ಸಂಘಟನಾ ಪರದ ಪದಾಧಿಕಾರಿಗಳು ಇವತ್ತು ಆಗ್ರಹವನ್ನು ಮಾಡ್ತೇವೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳನ್ನು ನೀಡಿಕೊಂಡು ಈ ಒಂದು ಲೈವ್ ಅನ್ನು ಮುಗಿಸ್ತೀವಿ. ಎಲ್ಲರಿಗೂ ಧನ್ಯವಾದ.